ಸೂಕ್ಷ್ಮ ವ್ಯಾಯಾಮ ಅಂತೇಳಿ ನಾನು ಈಗೇನು ಮಾಡಿಸಿದ್ನಲ್ಲ ಇದುವರೆಗೆ ನೀವೇನು ವೆರಿ ಸಿಂಪಲ್ ಮಾಡಿರಿ, ಬಟ್ ಎಷ್ಟು ಇಫೆಕ್ಟಿವ್ ಇತ್ತಿಲ್ಲ ನೋಡಿ ಅದು. ಇದಕ್ಕೆ ಕೈನಿಸಿಯಾಲಜಿ ಯೋಗ ಅಂತಾರೆ. ಕೈನಿಸಿಯಾಲಜಿ ಯೋಗ. ಕೆಲವು ಮಂದಿ ಇದಕ್ಕೆ ದೈ ಚಿ ಯೋಗ ಅಂತಾರೆ. ಇದು ನಾ ಏನು ಟೆಕ್ನಿಕ್ ಹೇಳ್ತೀನಲ್ಲ, ದೈ ಚಿ ಯೋಗ ಅಂತಾರೆ. ದೈ ಚಿ ದೈ ಅಂದ್ರೇನು? THY ದೈ. ವಾಟ್ ಈಸ್ ದ ಮೀನಿಂಗ್ ಆಫ್ ದೈ? ಯುವರ್ಸ್. ಎಸ್, ಯು ಆರ್ ರೈಟ್. ಯಾಕೋ ಗೊತ್ತಿಲ್ಲೇನು? THY ದೈ. CHI chi means force. ಇದು ಚೈನೀಸ್, ಪಾಪ ಗೊತ್ತಾಗಲಿಕ್ಕಿಲ್ಲ ನಿಮಗೆ. ದೈ ಮೀನ್ಸ್ ಯುವರ್ಸ್, ಚಿ ಮೀನ್ಸ್ ಫೋರ್ಸ್. ಹೌದಾ? ಬೀಯಿಂಗ್ ವಿತ್ ಯುವರ್ ಫೋರ್ಸ್. ಫೋರ್ಸ್ ಮೀನ್ಸ್ ದೆರ್ ಆರ್ ಸೋ ಮೆನಿ ಡೆಫಿನಿಷನ್ಸ್ ಟು ದಿ ಅರ್ಥ. ಚೈತನ್ಯ ಶಕ್ತಿ ಅಂತಾರೆ, ಕಾಸ್ಮಿಕ್ ಏಜ್ ಅಂತಾರೆ, ಕಾಸ್ಮಿಕ್ ಪವರ್ ಅಂತಾರೆ, ಇನ್ನರ್ ಪೊಟೆನ್ಸಿ ಅಂತಾರೆ. ಹೌದಾ? ಬೀಯಿಂಗ್ ವಿತ್ ಇನ್ನರ್ ಪೊಟೆನ್ಸಿ. ಆ್ಯಂಡ್ ಆಲ್ಮೋಸ್ಟ್ ಯೋಗ ಅಂದರೆ ಏನಪ್ಪ? ಅಲ್ಟಿಮೇಟ್ಲಿ ವಾಟ್ ಈಸ್ ಯೋಗ ಅಂತಂದ್ರೆ ಬೀಯಿಂಗ್ ವಿತ್ ಯುವರ್ ಫೋರ್ಸ್, ಬೀಯಿಂಗ್ ವಿತ್ ಯುವರ್ ಸೆನ್ಸೇಷನ್ಸ್, ಬೀಯಿಂಗ್ ವಿತ್ ಅಂತೀವಿ ನಾವು. ವಾಟ್ ಈಸ್ ಯೋಗ? ಯೋಗ ಮೀನ್ಸ್ ಬೀಯಿಂಗ್ ವಿತ್. ನೀವೊಬ್ಬರೇ ಇದ್ರಿಲ್ಲ, ಬೀಯಿಂಗ್ ವಿತ್ ವೈಫ್, ಬೀಯಿಂಗ್ ವಿತ್ ಫ್ರೆಂಡ್ಸ್, ಬೀಯಿಂಗ್ ವಿತ್ ಮದರ್, ಬೀಯಿಂಗ್ ವಿತ್ ಸನ್, ಡಾಟರ್, ಹೀಗೆ ಬೀಯಿಂಗ್ ವಿತ್ ನೇಚರ್, ಬೀಯಿಂಗ್ ವಿತ್ ಪಂಚಮಹಾಭೂತ, ಬೀಯಿಂಗ್ ವಿತ್ ಸ್ಕೈ, ಬೀಯಿಂಗ್ ವಿತ್ ವಾಟರ್, ಬೀಯಿಂಗ್ ವಿತ್ ದಿ ಫ್ಲೋ ಆಫ್ ವಾಟರ್. ಸೊ ಅದನ್ನೇ ಭಾಳ ಮಜಾ ಅದರಿ. ತಿಳ್ಕೊಂಡ್ರೆ ಯೋಗ ಅತ್ಯಂತ ಸರಳದು, ಬಟ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಅದಕ್ಕೆ ನಾವು ಪ್ರೊಸೆಸ್ ಮಾಡಿಸ್ತೀವಿ. ನಾವು ಒಂದು ಗಿಡ ಬುಡಕ್ಕೆ ಹೋಗಿ ಕೂಡ್ರಿ, ಒಂದು ಗಿಡ. ಹೌದಾ? ಗಿಡ ಬುಡಕ್ಕೆ ಕುಂತು ಸುಮ್ಮನೆ ಹಿಂಗೆ ಕೂಡ್ರಿ, ಸುಮ್ಮನೆ ಹಿಂಗೆ ಕುಂತ್ಬಿಡ್ರಿ. ಅದು 45 ವರ್ಷದ ಗಿಡ, 40 ವರ್ಷದ ಗಿಡ ಅದು. ಈ ಆಶ್ರಮ ಸ್ಥಾಪನೆ ಆಗಿ 43 ವರ್ಷ ಆಯಿತು. ಎಲ್ಲ ಗಿಡಗಳು ಆಲ್ಮೋಸ್ಟ್ 40 ಇಯರ್ಸ್ ಮೇಲೆ ಅದಾವೆ. ಎಲ್ಲ ಗಿಡಗಳಿಗೆ 40 ವರ್ಷ ಆಗಿದೆ. ನಾವೆಲ್ಲ ನಾವು ಈ ಆಶ್ರಮಕ್ಕಾಗಿ ಈ ನೆಲ ತಗೊಂಡಾಗ ಒಂದೇ ಒಂದು ಇಂಚದ ಗಿಡ ಸಹಿತಿದ್ದಿಲ್ಲ ಇಲ್ಲಿ, ಬರೀ ಬೇರ್ ಲ್ಯಾಂಡ್. ಹೌದಾ? ಈ ಕಲ್ಪನೆ ಮಾಡ್ಕೊಳ್ಳಿ. 40 ವರ್ಷದ ಹಿಂದೆ ನೆಟ್ಟಂಥ ಈ ಸಸಿಗಳು ಹೀಗೆ ಬೆಳೆದು ಇಷ್ಟೆತ್ರ ಹೋಗ್ಯಾವ. ಕೆಲವೊಂದು 30 ಅಡಿ ಇವ, ಕೆಲವೊಂದು 40 ಅಡಿ ಅದಾವ, ಕೆಲವೊಂದಂತೂ 50 ಅಡಿ ಆರಾಮದಾವ. ಈ ನೀಲಗಿರಿ ವೃಕ್ಷ, ಅಲ್ಲೇ ಶಿರ್ಸಲಿ ವೃಕ್ಷ 50 ಅಡಿ ಅದಾವ. ಹೋಗಿ ಅಂಥ ಗಿಡ ಬುಡಕ್ಕೆ ಕೂಡ್ರಿ. 40 ವರ್ಷ ಈಟ ಹಚ್ಚಿದ್ರು. ಅಥವಾ ಕೆಲವೊಂದು ನಾವು ಬೆಳೆಸಿದ್ದದವ, ಕೆಲವೊಂದು ತಾವೇ ಬೆಳೆದಿದ್ದದವ. ಯಾಕಂದ್ರೆ ಹಕ್ಕಿಗಳು ಬಂದು ಹಿಕ್ಕಿ ಹಾಕ್ತಾವ. ಹಕ್ಕಿಗಳು ಬಂದು ಹಿಕ್ಕಿ ಹಾಕಿ ಆ ಹಿಕ್ಕಿದೊಳಗೆ ಬೀಜ ಇರ್ತದೆ. ಆ ಬೀಜ ನೆಲದಾಗ ಅಂಕುರ ಆಗ್ತದೆ. ಅಂಕುರಾಗಿ ಗಿಡ ಹುಟ್ಟ್ಯಾವ. ಟೋಟಲಿ 35ರಿಂದ 40 ವರ್ಷ ಆ ಗಿಡ ಬುಡಕ್ಕೆ ಕೂಡ್ರಿ. ಈ ಎಲೆ ಹೆಂಗೆ ಹುಡ್ತು? ಈ ಬಡ್ಡಿ ಇಷ್ಟು ದಪ್ಪ ಆತು. ಕಲ್ಪನೆ ಮಾಡ್ಕೊಳ್ಳಿ, ಹೆಂಗೆ ಬೆಳೀತು? ಹಾಳಾಗಿ ಹೋಲಿದ್ದು ಬಿಡ್ರಿ. ನಿಮಗೆ ಕೂದಲ ಕಾರ್ಖಾನೆ ಐತಲ್ಲ ಒಳಗಲ್ಲೇ, ಕಾರ್ಖಾನೆ ಐತಿ, ಕೂದಲು ತಯಾರು ಮಾಡೋ ಕಾರ್ಖಾನೆ. ಕಟ್ ಮಾಡ್ತೀರಿ ಮತ್ತೆ ಬರ್ತಾವೆ, ಕಟ್ ಮಾಡ್ತೀರಿ ಮತ್ತೆ ಬರ್ತಾವೆ, ಗಡ್ಡ ಕಟ್ ಮಾಡ್ತೀವಿ ಮತ್ತೆ ಬರ್ತಾವೆ. ಹೆಂಗಾರ ಬರ್ತಾವ? ಹೆಂಗಿದ್ದು ಬರ್ತಾವೆ? ಹಿಂಗೆ ಒಳಗೆ ಎಲ್ಲಿದ್ದು ಬರ್ತಾವ? ಒಳಗೆ ಸ್ಟಾಕ್ ಇರಬೇಕಲ್ಲ, ಐತನ? ಮಜಾ. ಹಾಂ, ಈಗ 20 ಸರಿ ನೀವು ಹೆಣ್ಮಕ್ಳಂತೂ ಕರಡಿ ಮುಂದೆ ನಂತರ ಮುಗಿದು ಹೊತ್ತು ನಿಂತು. ಹಾಂ, 1 ತಾಸಲ್ಲ, 2 ತಾಸಲ್ಲ, 3 ತಾಸಲ್ಲ, ನೋಡಿದ್ದ.
ಯಪ್ಪೋ ತಿರುವಿದ ಮುಖ. ಅದೇ ಮುಖ, ಅದೇ ಹಾಳು ಮುಖ ನೋಡ್ರಿ. ಕಣ್ಣು ನೋಡ್ರಿ ನಿಮ್ಮ, ಯಾಕಂದ್ರೆ ನಿಮ್ಮ ಮುಖ ಕಾಣೋದಿಲ್ಲ ನಿಮ್ಮನ್ನು. ನಿಮ್ಮ ಕಣ್ಣುಗಳು ಹೆಂಗದವಪ್ಪ ಅಂದ್ರೆ ಅದು ತನ್ನನ್ನು ಬಿಟ್ಟು ಎಲ್ಲ ನೋಡ್ಕೊಂತದ್ದು. ವಿಚಿತ್ರ ಅಂದ್ರೆ ಕಣ್ಣು ನಿಮ್ಮ ಈಗ ಈ ಕಾಲನ್ನು ನೋಡ್ತದ, ಕಣ್ಣು ನಿಮ್ಮ ಎಲ್ಲ ನೋಡ್ತದ. ರುಂಡವನ್ನು ಬಿಟ್ಟು ನಿಮ್ಮ ಕಣ್ಣು ಎಲ್ಲವನ್ನು ನೋಡ್ತದ. ಈ ರುಂಡ ನೋಡ್ಕೊಳಕ್ಕೆ ಕಣ್ಣಿ ಮುಂದೆ ನಿಲ್ಬೇಕು. ನಿಂತ್ರಿಪ್ಪ ಹಿಂಗೆ ನೋಡ್ರಿ, ಮತ್ತು ಹಿಂದಕ್ಕೆ ಹೋಗ್ರಿ. ನನಗೀಗ 60 ಆಗ್ಯಾವ, 55 ಆಗ್ಯಾವ, ನಾ ಹಿಂಗೆ ಇದ್ನೇನ? ಕಪ್ಪಿದ್ವಲ್ಲ ಕೂದಲ, ಬೆಳ್ಳು ಹೆಂಗಾತು ವಿಚಾರ ಮಾಡ್ತೀರಿ. ಮತ್ತು ನನ್ನ ಕೂದಲು ಇಲ್ಲಿ ಮಟ್ಟ ಬರ್ತಿದ್ವಲ್ಲ, ಈಟ ಆಗ್ಯಾವ. ಮೊದಲು 1 ಉದುರಿತು ಗೊತ್ತಾಗಲಿಲ್ಲ, 2 ಉದುರಿತು ಗೊತ್ತಾಗಲಿಲ್ಲ, 4 ಉದುರಿತು. ಇಷ್ಟ ಕೊಂಡ ಕೂದಲತ್ತು 4 ಕೂದಲವರೆಗೆ ಏನಾಯ್ತು ಹಿಂಗೆ ಗೊತ್ತು ಬರ್ತೀರಿ ನೀವು. ಈ ಬೋಳಗ್ಯಾವ ಈ ಅಡ ಕೂದಲಲ್ಲ ನೋಡ್ತೀರಿ ಎದುರ ಬರ್ತಾವೆ ಬಾಚಣಿಕ್ಯಾಗ. ಬಾಚಣಿ ನೋಡ್ತೀವಿ ಹಿಂಗೆ ನೋಡ್ತೀರಿ. ಕೂದಲು ಯಾಕೆ ಉದುರ ಹತ್ತವ ನೋಡಿ ಅನ್ಸುತ್ತೆ. ಅದಕ್ಕೆ ಕಾಳಜಿ ಮಾಡೋದೇ ಇಲ್ಲ. ಅವು ಇಷ್ಟ ಕೊಂಡದವಲ್ಲ, ದಿನ 4 ಉದುರ್ತಾವನು ಕಲ್ಪನೆ ಇಲ್ಲ ನಿಮ್ಗೆ. ದಿನ 4 ಹೋಗಿ ಮುಂದೆ ಬೋಳಾದಾಗ ಹಿಂಗೆ ಒಂದು ಕನ್ನಡಿ ಮುಂದೆ ನಿಂತಾಗ ಅನ್ನಿಸ್ತದ. ನಿಮ್ಗೆ ಗೊತ್ತಿರಲಿ, ಯೋಗದೊಳಗೆ ದರ್ಪಣ ಧ್ಯಾನ ಅಂತದ. ಮಿರರ್ ಮೆಡಿಟೇಷನ್ ಅಂತದ. ಮಿರರ್ ಮೆಡಿಟೇಷನ್ ನೋಡ್ತಾ ತಾಸುಗಟ್ಟೆ ನಿಂತ್ಬಿಟ್ರಿ. ನಾ ಹೇಳ್ತೀರಲ್ಲ ತಾಸುಗಟ್ಟೆ ನಿಂತಿಲ್ಲ. ಈಗ ಇದು ಬ್ಯಾರೆ, ಅದು ಬರೀ ಸೌಂದರ್ಯ ನೋಡ್ಕೊಂಡು ನಿಲ್ಲಿ ಬ್ಯಾಡ್ರಿ, ಅದ ಸುಡುಗಾಡ ಮುಖನ. ಹೌದಾ? ಈಗ ಇನ್ನಷ್ಟು ಆಳಕ್ಕೆ ಹೋಗ್ರಿ. ಹಿಂಗೆ ನೋಡ್ತಿರಲ್ಲ, ಹಿಂಗೆ ನೋಡ್ತೀರಿ. ಅವಾಗ ಒಂದು ವಿಚಾರ ಬರಲಿ, ದೇವ್ರು ಎಷ್ಟು ಶಾಣೆ ಅದಾನ ವಿಚಾರ ಮಾಡಿರಲ್ಲ. ದೇವ್ರು ಎಷ್ಟು ಶಾಣೆ ಅದಾನಲ್ಲ. ಮೂಗು ನೋಡ್ತಿರ್ತಿರಿಲ್ಲ, ಈ ಮೂಗು ಅಕಸ್ಮಾತ್ ಹಿಂದಿಟ್ಟಿದ್ರೆ ಏನಾಕಿತ್ತು ಅವಾಗ? ತಲೆ ಕೆಟ್ಟೈತೆ ಅವಾಗ. ಎಲ್ಲ ಇಲ್ಲೇ ಸೇರ್ಚಾನಪ್ಪ ಎಲ್ಲ. ಈ ಮೂಗು ಇಲ್ಲಿಡಬೇಕಾಗಿತ್ತು, ಒಂದು ಕಿವಿ ಇಲ್ಲಿಡಬೇಕಾಗಿತ್ತು, ಮತ್ತೊಂದು ಕಿವಿ ಇಲ್ಲಿಡಬೇಕಾಗಿತ್ತು. ಬುದ್ಧಿ ಐತಿಲ್ಲ ಅವಾಗ ಅಂತ ವಿಚಾರ ಮಾಡ್ರಿ. ನೋಡ್ತಾ ಒಂದು ಕಣ್ಣು ನೆತ್ತಿನ ಕೊಡ್ರಿ ಏನಾಕಿತ್ತು? ಯಾರು ಪ್ರೀತಿನ? ಹಿಂದೊಂದು ಮುಂದೊಂದು ಕೊಟ್ರಿ ಏನಾಕಿತ್ತು? ಎರಡು ಕಡೆ ಕಾಣ್ಬೋದಿತ್ತಲ್ಲ, ಹಿಂದೊಂದು ಕಾಣಿಸೋದು ಮುಂದೊಂದು ಕಾಣಿಸ್ತದ. ವಿಚಾರ ಮಾಡ್ಕೊಂತ ಹೊರ ತಲೆ ಹುಚ್ಚಿಡ್ತಿದ್ವಿ. ನಮ್ಮ ಶಾಣ್ಯಾತನ ಆಗುತ್ತಲ್ಲೇ, ನಮ್ಮ ಥಿಂಕಿಂಗ್ ಆಗುತ್ತಲ್ಲೇ. ದೇವ್ರ ನಿನ್ನ ಸೃಷ್ಟಿ ಭಾಳ ಮಜಾ ಅದ ಅಂತ. ದೇವ್ರ ಯು ಆರ್ ರೈಟ್, ಐ ಆಮ್ ರಾಂಗ್. ಯು ಆರ್ ರೈಟ್, ಐ ಆಮ್ ರಾಂಗ್. ಆ್ಯಕ್ಚುಲಿ ಎಂಥ ಅದ್ಭುತ ಸೃಷ್ಟಿ. ಜಾಮೆಟ್ರಿಕಲ್ ಇದಾವ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರ ಡ್ರಾಯಿಂಗ್ ಗೊತ್ತಿದ್ರಪ್ಪ ಅಂತಂದ್ರೆ ವಾಹ್ ಅದ್ಭುತ. ಇದು ಹಿಂಗೆ ಬರ್ತಾವ. ಈ ಕಿವಿಗಳ ಚಿತ್ರ ತೆಗಿತಾರಲ್ಲ, ಕಣ್ಣಿಗೆ ಹಿಂಗೊಂದು ರೇಖೆ ಬರ್ತದ, ಇಲ್ಲಿ ಬಾಯಿಗೆ ಒಂದು ರೇಖೆ ಬರ್ತದೆ, ಅದ್ರಾಗ ಕಿವಿ ಹೊಡ್ತದ. ಈಗ 2 ಇದನ್ನು ತೆಗಿತಾರ, ಮತ್ತೆ ಹಿಂಗೆ 3 ಇದು ಇಡ್ತಾರ, ಹಿಂಗೆ ಕೂಡಿಸ್ತಾರ, ಮೂವಾಗತ್ತ. ಭಾಳ ಚಂದ ಅದಾವ ರೀ, ಭಾಳ ಚಂದ ಅದಾವ. ನೋಡ್ಕೊಂತ ಹೋದ್ರೆ ಹೊರಗಡೆ ಅಲ್ಲ, ನಿಮ್ಮ ದೇಹನೇ ಅದ್ಭುತ ಅನಿಸುತ್ತು. ನಿಮ್ಮ ದೇಹನ ಅದ್ಭುತ ಅನಿಸುತ್ತೆ. ನಿಮ್ಮ ಮಕ್ಕಳು ನೋಡ್ರಿ, ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಈಟ ಇದ್ರಿ, ಈಟ ಇದ್ರು. ಈಗ ಈಟ ಹೇಳಕ್ಕೆ ಅವರು ವಿಚಾರ ಮಾಡಬೇಕು. ನನ್ನ ಮಗಳು ನನ್ನಾಟ ಆಗ್ಯಾಳ, ಹೊಟ್ಟ್ಯಾಗ ಹೆಂಗಿದ್ಲಿಕ್ಕೆ? ಈಟ ಇದ್ಲು ಆಕೆ? ಇಲ್ಲ, ಈಟ ಇದ್ಲು. ಅವಾಗ ಕೈ ಈಟ ಇದ್ದು ಇಷ್ಟದು. ಹ್ಯಾಂಗೆ ಯಾರು ಮಾಡಿದ್ರೆ ಅದು ಕುತ್ಕೊಂಡು ಒಳಗೆ ಹೆಂಗಾತದು? ಈಟ ಕೂದದ್ದು ಇಷ್ಟದು.
ಅವ ಮತ್ತೆ ಏನೈತಿಲ್ಲ ಗಡ್ಡ ಬಂದು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಹುಡ್ತಾ ಏನೂ ಇರಲಿಲ್ಲ, ಅದು ಏನೂ ಇರಲಿಲ್ಲ, ಅದು ಏನೂ ಇರಲಿಲ್ಲ. ಇಟ್ ವಾಸ್ ನಥಿಂಗ್, ಇಟ್ ವಾಸ್ ನಥಿಂಗ್. ಹೆಣ್ಣು ಇದ್ದಿಲ್ಲ, ಗಂಡು ಇದ್ದಿಲ್ಲ. ಅದು ಹೆಣ್ಣು ಇದ್ದಿಲ್ಲ, ಗಂಡು ಇದ್ದಿಲ್ಲ. ಹುಟ್ಟುವಾಗ ಅದು ಏನಿತ್ತು? ಕೂಸಿತ್ತು. ಹಿಂಗೆ ಬಸ್ ಸ್ಟ್ಯಾಂಡ್ನಾಗ ಹೋಗಿರ್ತೀರಿ, ಬಸ್ ಸ್ಟ್ಯಾಂಡ್ನಾಗ ಹೋಗ್ತೀರಿ, ಇವು ಕೂಸುಗಳು ಭಾಳ ಚಂದ ಇರ್ತಾವ್ರಿ. ಹಂದಿ ಮರಿಸೋದು ಚಂದ ಇರ್ತಾವ, ಇನ್ನು ಕೂಸುಗಳು ಚಂದ ಇರೋದಿಲ್ಲ. ಸಣ್ಣ ಇದ್ದ ಹಂದಿ ಮರಿಸೋದು ಚಂದ ಇರ್ತಾವೆ. ಅದ್ರ ಬಾಲ ಭಾಷೆ ಏನು, ಇದು ಅಂಬೆಗಾಲಿಟ್ಟು ಸುತ್ತಾಡೋದು ಏನು, ಹಬ್ಬ ನೋಡಿದ್ರೆ ಮನಸ್ಸಿಗೆ ಆನಂದ ಬರ್ತದೆ. ಒಂದು ಕೂಸು ನಿಮ್ಮ ಕಣ್ಣನ್ನು ಸೆಳಿತೈತೆ, ಅವ ಹೋಗ್ತೀರಿ, ಎತ್ಕೊಂಡು ಹೋಗ್ತೀರಿ, ಏನಲ್ಲಿ ಕಳ್ಳ ತಿತ್ಕೊಂಡು ಮಾಡೋದು ಕೊಡ್ತೀರಿ. ಅವಾಗ ಮುಂದೆ ಚಡ್ಡಿ ತಗೊಂಡು ಬಿಡ್ತೀವಿ, ಇದು ಹೆಣ್ಣು ಗಂಡು ಅಂತ ತಿಳ್ಕೊಂಡು. ಒಂದು ಕೂಸನ್ನ ಎತ್ಕೊಂಡಿರಿ, ಆನಂದ ಅನ್ನಿಸ್ತದ, ಖುಷಿ ಅನ್ನಿಸ್ತದ, ಕೂಸೇ ಅಂತೀರಿ ಅದಕ್ಕೆ. ಹೌದಾ? ಇದು ಹೆಣ್ಣು ಗಂಡು ಗೊತ್ತಿಲ್ಲ, ಒಂದು ಕೂಸು ಅಷ್ಟೇ. ಕೂಸು. ಇಟ್ ವಾಸ್ ನಥಿಂಗ್. ಅದು ಏನೂ ಅಲ್ಲ, ಏನಲ್ಲ, ಅದು ಗಂಡು ಅಲ್ಲ, ಅದು ಹೆಣ್ಣು ಅಲ್ಲ. ಅದು ಈಗ ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ, ಹಿಂದೂನೂ ಅಲ್ಲ, ಲಿಂಗಾಯತನೂ ಅಲ್ಲ. ಗೊತ್ತಾ? ಕೂಸು ಕೂಸೆ, ಕೂಸು ಕೂಸೆ ಬೆಳಿತೈತೆ. ಇಟ್ ವಾಸ್ ನಥಿಂಗ್. ಕೂಸು ಕೂಸೆ ಅದು ಅದೇ. ಯಾವುದು ಕೂಸು ಕೂಸೆ ಅದ, ಅದು ಯಾವುದು ಅದೇ ಅದ, ಯಾವುದು ಇಟ್ ವಾಸ್ ನಥಿಂಗ್ ಅಂತದ, ದಟ್ ಈಸ್ ಗಾಡ್. ಅದಕ್ಕೆ ಮಕ್ಕಳಿಗೆ ದೇವರು ಅಂತೀವಿ ನಾವು. ಮಕ್ಕಳು ಹುಟ್ಟಿದಾಗ ದೇವ್ರಿರ್ತಾರ, ಬೆಳೀತಾ ಬೆಳೀತಾ ದೆವ್ವಾಕಾರ. ಹುಟ್ಟಿದಾಗ ದೇವರೇ ಸಾಕ್ಷಾತ್. ಅವಕ್ಕೆ ಸುಳ್ಳು ಗೊತ್ತಿಲ್ಲ, ಕಪಟ ಗೊತ್ತಿಲ್ಲ, ವಿಕಾರಗಳೇ ಇಲ್ಲ ಅವಕ್ಕೆ. ಇಟ್ ವಾಸ್ ನಥಿಂಗ್, ಇಟ್ ವಾಸ್ ನಥಿಂಗ್. ಬೆಳೀತಾ ಬೆಳೀತಾ ಅವ ಹಂಗ, ಇವ ಹಿಂಗ, ಅವನನ್ನು ಬೈದ, ಇವನ ಮಪ್ಪ, ಇವನ ಮವ್ವ, ಶುರು ಹಾಕೋ ಬಂಧನಗಳು. ಮೊದಲು ಏನೂ ಇರಲಿಲ್ಲ. ಭಾಳ ಅದ್ಭುತದ ರೀ ಕಥಾನಕ. ನಮ್ದು ಅಲ್ಲ, ನಿಮ್ಮದು ನಮ್ದಲ್ಲ, ಎಲ್ಲರ ಕಥಾನಕ. ಎಷ್ಟು ಒಂದು ವಾಸ್ತವ ಸ್ಥಿತಿ ನೋಡ್ಕೊಳ್ಳಿ. ಆ ಕೂಸು ಬೆಳೀತು ಬೆಳೀತು ಬೆಳೀತು, ಅದಕ್ಕೊಂದು ಹೆಸರು ಕೊಟ್ಟರು. ಯಾಕೆಂದ್ರೆ ಕೆಲವು ಮಂದಿಗೆ 5 ತಿಂಗಳ ಕೊಡ್ತಾರೆ, 8 ತಿಂಗಳ ಕೊಡ್ತಾರೆ, ಕೆಲವೊಂದು 13 ತ್ರಯೋದಶಿ ಕೊಡ್ತಾರೆ. ಏನೂ ಇರಲಿಲ್ಲ. ಅದು ಹುಟ್ಟಿದಾಗ ಹೆಸರು ಇರಲಿಲ್ಲ. ಅದಕ್ಕೆ ಇತ್ತನ ಹೆಸರು ಹುಟ್ಕೊಂಡು ಬಂತನ. ಅದು ಲಿಂಗಾಯತ ಮನೆ ಹೊಟ್ಟೆಗೆ ಹುಟ್ಟಿದ್ರು ಲಿಂಗಾಯತ ಆಗ್ತದದು. ಹಿಂಗೆ ಐಡೆಂಟಿಫಿಕೇಶನ್ ಮಾಡಿದರು, ಬೆಳೀತು. ಅದಕ್ಕೆ ಐಡೆಂಟಿಫಿಕೇಶನ್ ಮಾಡಿದ್ರು. ನಿಂಗವ್ವ ಅಂತ ಹೆಸರಿಟ್ಟರು, ಏನನ್ನ ಹೆಸರಿಟ್ಟರು. ಹುಡುಗಿದ್ರು ನಿಂಗಪ್ಪ ಅಂತ ಹೆಸರಿಟ್ಟರು. ಹೌದಾ? ಇನ್ನೂ ಕ್ಯಾರೆಕ್ಟ ಭಾಳ ಅತಿ ಇದು ಇತ್ತಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಅಂತ ಇಟ್ಟರು ಅಂತ ತಿಳ್ಕೊಳ್ಳಿ. ಏನೋ ಇಟ್ಟರು ಒಂದು ಅಪಭ್ರಂಶ ಬರ್ತದೆ. ಮಲ್ಲು ಅಂತ ಕರಿತಾರೆ. ಹಾಂ, ಮಲ್ಲಿಕಾರ್ಜುನ ಅಂತ ಇರ್ತದೆ, ಮಲ್ಲು ಅಂತ ಕರೀತಾರೆ. ಹೌದಾ? ಈಗ ಇವತ್ತು ಒಂದು ಖುಷಿ ಬರ್ತದೆ, ಅದು ಹೆಸರು ಏನೇ ಇರ್ತದೆ. ಅದು ಪುಟ್ಟಿ, ಏ ಪುಟ್ಟಿ, ಅವು ನನ್ನ ಕಂದ, ಅವು ನನ್ನ ತಾಯಿ, ಅವನ ಮುದ್ದೆ, ಹೆಂಗೆ ಕರಿತೀರಿ? ಇಟ್ಟು ಹೆಸರೇ ಬೇರೆ, ಐಡೆಂಟಿಫಿಕೇಶನ್ನ ಬೇರೆ, ಅದು ಕರೆಯೋದೇ ಬೇರೆ. ಆ ಕೂಸು ಒಂದೇ ಅದ. ಅವನ ಹೆಸರು ಮಲ್ಲಿಕಾರ್ಜುನ ಅಂತದ. ಮಲ್ಲು ಅಂತ ಕರೆದ್ರಿ, ದೊಡ್ಡದಾತು. ಅವಾಗ ನೀವೇನಿಟ್ರಿ? ನೀನು ಮಲ್ಲಿಕಾರ್ಜುನ ಅಂತಿಟ್ರಿ ಅವಾಗ. ಅದು ಏನೂ ಇರಲಿಲ್ಲ. ಮೊದಲೇನಿತ್ತದು? ಏನೂ ಇರಲಿಲ್ಲ. ನೀನು ಮಲ್ಲಿಕಾರ್ಜುನ ಅಂದ್ರಿ, ಒಂದು ಐಡೆಂಟಿಫಿಕೇಶನ್ ಹಾಕಿದ್ರಿ, ಒಂದು ಬಂಧನದಾಗ ಸಿಗಿಸಿದ್ರಿ. ಮುಂದೆ ದೊಡ್ಡದಾತು ಕೂಸು. ನೀ ಗಂಡು ಅಂತ ಗೊತ್ತು ಮಾಡಿಸಿದ್ರಿ ಅದಕ್ಕೆ. ಅವ ಬರೀ ಹುಡುಗಿಯರು ಕೂಡ ಆಡ್ತಿದ್ದವ. ಏನು ಹೆಣ್ಣಾಗಿ ನೀನು
ನೀ ಗಂಡಸದಿ. ಅದು ಮೊದಲು ಏನು ಗೊತ್ತಿದ್ದಿಲ್ಲ ಆಡ ಮುಂದೆ. ಗಂಡು ಗೊತ್ತಿಲ್ಲ, ಹೆಣ್ಣು ಗೊತ್ತಿಲ್ಲ. ಬಾಡ್ಕು ಬರೀ ಹೆಣ್ಣು ತಿದ್ದಿದ್ದು, ಬರೀ ಹೆಣ್ಣು ಹುಡುಗರ ಬೇಕು ಇವಕ್ಕೆ. ಹೌದಾ? ಅವಾಗ ಬ್ಯಾರೆ ಮಾಡಿದ್ರಿ ನೀವು, ಇವ ನಾನು ಗಂಡು ಒಂದು ಅನಿಸ್ತವಾಗ. ಮುಂದೆ ಅವು ಇವು ಧರ್ಮ ಕಾರ್ಯಗಳು ಹೋದಲ್ಲ, ನಾ ಲಿಂಗಾಯತ ಅಂತ ಗೊತ್ತಾತ. ಅದಕ್ಕೆ ಮೊದಲು ಏನಿರಲಿಲ್ಲ ಅಂತೂ ಬೆಳೆದ ಮಲ್ಲಿಕಾರ್ಜುನ ಬೆಳೆದ ಮದುವೆ ಮಾಡಿಸಿದರು. ಶ್ರೀದೇವಿಯನ್ನು ಹುಡುಗಿ ಕೂಡ ಮದುವೆ ಮಾಡಿಸಿದರು. ಇವೊಂದು ಯಾವುದೋ ಸ್ಟೆನೋಗ್ರಾಫರ್ ಆಗಿದ್ದ. ಹೌದಾ? ಶ್ರೀದೇವಿಗೆ 2 ಮಕ್ಕಳಾದರು. ಇವು ಮಲ್ಲಿಕಾರ್ಜುನ ಶ್ರೀದೇವಿಗೆ 2 ಮಕ್ಕಳಾದರು. ಇವು ಟ್ರಾನ್ಸ್ಫರ್ ಆದ ಬೆಂಗಳೂರು ವಿಧಾನಸೌಧಕ್ಕೆ ಹೋದವ. ಯಾಕಂದ್ರೆ ನೋಡಿ ಎಷ್ಟು ಮಜಾ ಅದ ನಮ್ಮ ರೂಟ್. ಹೌದಾ? ಅಲ್ಲೇ ಇದನ್ನು ಮಿನಿಸ್ಟರ್ ಚೇಂಬರ್ನಾಗ ಮಿನಿಸ್ಟರ್ದ ಕಾರ್ಯದರ್ಶಿಯಾಗಿ ಇದನ್ನು ಮಾಡಕತ್ತಿದ್ದ. ಅಲ್ಲಿ ಒಬ್ಬಾಕಿ ಮುಸ್ಲಿಂ ಹುಡುಗಿ ಭಾಳ ಚಂದ ಇತ್ತು. ಇವ್ರ ಪಕ್ಕದಲ್ಲೇ ಟೇಬಲ್ ಇದು ಮಾಡ್ತಿತ್ತು. ಸಣ್ಣ ಕೈ ಮುಟ್ಟೋದು, ಕಾಲು ಮುಟ್ಟೋದು, ನೋಡೋದು, ಕಣ್ಣಿಟ್ಟು ನೋಡೋದು, ಹಂಗೆ ಸುರತ್ತು. ಆಕೆ ಐ ಲವ್ ಯು ಒಂದು. ಆಕೆ ಗೊತ್ತಾಯಿಲ್ಲ ಮದುವೆ ಆಗ್ಯಾನ ತಿಳ್ಕೊಂಡು. ಆಯಿತು ಅಂದ ಇವ. ಆಯಿತು ಅಂದ. ಸಣ್ಣಗ ನೋಡಾಯಿತು. ಇಬ್ಬರು ಟಿಫಿನ್ ಬಾಕ್ಸ್ ಥರ ಅವರು. ನೀ ತಿನ್ನಿಸಿದ್ದು ನಾ ತಿನ್ನಿಸಿದೆ, ಹಂಚ್ಕೊಂಡು ತಿನ್ನೋರು ಮಾಡೋರು ಸುರಾತು. ಅವಾಗ ನಾವಿಬ್ಬರು ನಿಕಾ ಮಾಡ್ಕೊಂಡ್ರಿ ಹೆಂಗೆ ಅಂತಂದಕ್ಕೆ ಹ್ಞೂ ಅಂದೇವ. ಮದುವೆಯಾಗಿದ್ದು ಹೇಳೇ ಇಲ್ಲ. ಮತ್ತು ಬೆರಿಕೆ ಗಂಡಸು ಭಾಳ ಕ್ಯಾಟ. ಅವಾಗ ನಮ್ಮ ಹಬ್ಬ ಕೇಳ್ತೀನಿ ಅಂದ್ಲಾಕೆ. ಅಂತಂದು. ಅವಾಗ ಹಬ್ಬ ಕೇಳಿದ್ಲು, ನಾವು ಒಪ್ತೀನಿ, ಆದರೆ ಅವ್ನು ನಮ್ಮ ಧರ್ಮಕ್ಕೆ ಸೇರ್ಬೇಕಂದ್ರೆ ಅವರು. ಇವತ್ತು ತಯಾರಾಗಿಬಿಟ್ಟು ಪುಣ್ಯಾತ್ಮ ತಯಾರಾಗೇ ಬಿಟ್ಟ. ಒಂದು ದಿವ್ಸ ನಿಕಾನ ಆಯ್ತು, ಶುರು ಆಯ್ತು. ದಿನ ಫೋನ್ ಮನೆಗೆ ಇಲ್ಲಿ ಒರಿಜಿನಲ್ ಮನೆಗೆ ಫೋನು. ಹೆಂಗದಿರಿ ಪಾಪ ಶ್ರೀದೇವಿ ಕೇಳ್ತಿತ್ತು, ನೀವು ನೆನೆಸ್ತೀವಿ, ಅದು ನನಗೂ ನೆನಪು ಬರ್ತತ್ತ. ಏನು ಮಾಡೋದು? ಸುಮ್ಮನೆ ನಾಟಕ. ನನಗೂ ನಿನ್ನ ಭಯಂಕರ ನೆನಪು ಬರ್ತಂತ. ಇಲ್ಲೇ ಚೆಲ್ಲಾಟ ಬರ್ಕೊಂತ. ಹೌದಾ? 100 ಜನ ಹಾಕಿ 100 ಜನ ಕೂಡ ಚೆಲ್ಲಾಟ ಆಡ್ಕೊಂತ ಶ್ರೀದೇವಿಗೆ ನಿನ್ನ ನೆನಪು ಬರ್ತದ. ಲಗವಾಗಿ ಅಮ್ಮಗಾವ ಇದು ಆತ್ರಪ್ಪ. ಈ ಕಡೆ ಹೆಚ್ಚು ಒಲವಾತಲ್ಲ. ವರ್ಷ 2 ವರ್ಷ ಬರ್ತಿಲ್ಲ ಅಂತ ಅಪ್ಪ ಕರೆದ. ಅಪ್ಪ ಭಯಂಕರ ಕೆಲಸದವ, ವಿಧಾನಸೌಧದಾಗ ನೋಡಿದಿಲ್ಲ ಎಷ್ಟು ಜಗಳ ಆಗ್ತಾವ, ಕಾಗದ ಪತ್ರ ಭಯಂಕರ ಹುಟ್ಟಾಕತ್ಯಾವ, ಹಿಂಗಂದ ನಂಬಿದವ ಪಾಪ. ಅವಾಗ ಇಲ್ಲೇ ಒಂದು 50 ಸುದಿಸಾಗ ಇವಾಗ ಅವ್ರು ಭಾಳ ಕೆಟ್ಟದಾರ. ಅವರು ನಮ್ಮ ಹುಡುಗಿನ ಮದುವೆ ಆಗಿಪ್ಪ ನಿನ್ನ. ಅದಕ್ಕೆ ಮಲ್ಲಿಕಾರ್ಜುನ್ ಹೋಗಿ ಮಲಿಕ್ ಸಾಬ್ ಆಗ್ಬಿಟ್ಟ. ಮಲ್ಲಿಕಾರ್ಜುನ್ ಹೋಗಿ ಮಲಿಕ್ ಸಾಬ್ ಆ್ಯಂಡ್ 100 ಜನ ಅಗ್ದಿ ಲವರ್ಸ್. ಮುಂದೆ 3 ವರ್ಷದಾಗ 3 ಹಾಡ್ದಾರಪ್ಪ ಅವರು. ಗಜನಿ ಅಂತ ಹೆಸರಿಟ್ರು ಅವನ್ನ. ಮಕ್ಕಳಿಗೆ ಗಜನಿ, ಅಹ್ಮದ್ ಅಕ್ಬರ್ ಅಂತಿಟ್ರು. 3 ಹೆಸರು ಇಟ್ಬಿಟ್ರು, ಮುಸ್ಲಿಂ ಹೆಸರಿಟ್ರು. ಬೆಳಕತ್ತಿದಪ್ಪ ಈ ಆಗರಂ ಹೋಗ್ಬರ. ಇಲ್ಲಿ ಅವ್ರು ಮದ್ದಿನ ಓಡ್ಸೋದು 2 ಹುಡುಗರು ಬೆಳಕತ್ತಾವು. ಹೇಂತೀವನ್ನ ಹೆಸರಿನಾಗ ಕುಂತಾಳ. ಅವಾಗ ಮುಂದೆ ಅವಾಗ ಮನುಷ್ಯ ಭಾಳ ಕೆಟ್ಟ ನೋಡ್ರಿ. ಅವಾಗ ಅವ್ನು ಹೇಳ್ಕೊಂಬ ಅವನ್ನ ಅಂತ ಅವ್ರ ಮಾವು ಹೇಳ್ತೇವ್ರು. ಅವ ಯಾರಮ್ಮ? ನನ್ನ ಅಳಿಯ. ಮತ್ತು ಹೇಳ್ಕೊಂಬ ಅವನು ಮಸೀದಿಗೆ ಹೇಳ್ಕೊಂಬಂದ್ರು. ಅವ ಅಲ್ಲಾಹು ಅಕ್ಬರ್ ಏನ್ ಮಾಡುವಂತ ಲಿಂಗ ಪೂಜೆ ನೆನಪಾಕಿತ್ತು. ಅವಾಗ ಲಿಂಗ ಪೂಜೆ ನೆನಪಾಕಿತ್ತು. ನಾನು ತಪ್ಪು ಮಾಡಿದೆ ಅನ್ಸಕತ್ತು. ಈಗ ಅವನು ಹಿಂಗೆ ತಪ್ಪು ಮಾಡ್ಕೊತ ಮತ್ತೆ 2 ತಪ್ಪು ಮಾಡಿದ್ರು. 5 ಅದು ಮತ್ತು ತಪ್ಪು ಮಾಡಿದ. 3 ತಪ್ಪು ಮಾಡಿ 3 ಹರಿದಿದ್ದ. 5 ತಪ್ಪು ಮಾಡಿ 5 ಹರವ. ಈಗ ಖರೆ ಬೇಸರ ಆಕತ್ತು. ಮನೆಗಳು ಹೋಗಕ್ಕಾಗವಲ್ದು. ಅವ್ರ ಕೇಳಕತ್ತಾರ, ಇವರ ನೀವು ಹೋದ್ರೆ ಕಾಲ ಮುಡಿತಂತ ಇವರು. ಹೌದಾ? ಹೇಳೇ ಇಲ್ಲ. ಯಾರಿಗೆ ಕೆಲಸ ಇದೆ ಅಂತ ಹೇಳಿ ಬರವ ಮತ್ತೆ ಇಲ್ಲೇ ಇರೋ ಚಂದಾಗ. ಬೇಸರತ್ತು ಕಡೆಗೆ ಮಾನಸಿಕ ಆಗಿಬಿಟ್ಟ. ಪ್ರತಿ ಸಣ್ಣ ನಮಾಜ್ ಹೋದಾಗ ಮತ್ತೆ ಲಿಂಗ ಪೂಜೆ ಕಾಡ್ದ. ಅವಾಗ ನಮ್ಮಪ್ಪ ಎಷ್ಟು ಸರಿ ಹೇಳ್ತಿದ್ದ.
ಹಾಂ, ಗುಡಿಗೆ ಹೋಗಿ ಗಂಟೆ ಹೊಡಿದೆ ಅಂದ್ರೇನು, ಇಲ್ಲಿ ಹೋಗಿ ಉಯ್ ಅಂತ ಒದರೋದು ಏನಪ್ಪ ಅಂದ್ಕೊಂಡು ಬ್ಯಾಸರ ಆಯ್ತು. ಎಷ್ಟು ಮಟ್ಟ ಬ್ಯಾಸರ ಇರ್ತಪ್ಪ ಅಂತಂದ್ರೆ ಹೋಗಿ ಊರಿಗೆ ಹಾಕೊಂಡು ಹೋಗ್ಬಿಟ್ಟ. ಲಾಲ್ಬಾಗದಾಗ ಯಾರು ಇರಲಾರ್ದ ಒಂದು ಹಗ್ಗ ತೊಗೊಂಡ ಹಿಂಗೆ ಹಾಕಿ ಇದನ್ನು ಮಾಡೋ ಹೊತ್ತಿನಾಗೆ ಅಲ್ಲೊಬ್ಬ ಮುಸ್ಲಿಂ ಇದು ಕ್ರಿಶ್ಚಿಯನ್ ಪೋಪ ಹಿಂಗೆ ಬಂದ, ಹಿಂಗೆ ಅಡ್ಡಾಡ್ಕೊಂತ, ಹಾಯ್ ಮೈ ಸನ್, ಹಾಯ್ ಯು ಆರ್ ಟೇಕಿಂಗ್ ಹ್ಯಾಂಗಿಂಗ್ ಅಂತಂದು. ಅವಾಗ ಈಗ ಉಳಿಸಿದ ಅವನ್ನ, ಉಳಿಸಿ ಮನೆ ಕರ್ಕೊಂಡೋದ, ಸಾಂತ್ವನ ಮಾಡಿದ, ಇದನ್ನು ಮಾಡಿದ. ನೀನು ಇನ್ಮೇಲೆ ಅಲ್ಲೇ ಇಲ್ಲ ಅಡ್ಡಾಡಬೇಡ, ನಮ್ಮ ಕಡೆ ಬಂದು ಬಿಡು ನೀನು ಅಂತ. ಆಯಿತು, ಅವಾಗ ಬೇಸರಾಗಿದ್ದು ಅಲ್ಲೇ ಇದ್ಕೊಂಡ ಬರಕತ್ತಿದ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ. ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೈತೆ ಅಂತ ತಿಳ್ಕೊಂಡು ಅವಾಗ ಉಳಿದ್ನಲ್ಲ, ಮತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಅಲ್ಲೇ ಇದ್ದುಕೊಂಡು ಅಗಿಗೂ ಕೈ ಕೊಟ್ಟ. ಇಲ್ಲಿ ಈ ಪೋಪನು ಕೂಡ ಪಾದ್ರಿ ಕೂಡ ಇರಕ್ಕೆ ಶುರು ಮಾಡಿದ. 4-5 ತಿಂಗಳಾಗಿತ್ತು. ಆ ಪಾದರ್ ಮನ್ಯಾಗ ಮಾರ್ಗ್ರೆಟ್ ಅಂತ ತಿಳ್ಕೊಂಡು ಹುಡುಗಿ ಭಾಳ ಚಂದ ಇರ್ತದೆ. ಅಕ್ಕಿನೂ ಐ ಲವ್ ಯು ಅಂದಕ್ಕೆ, ಅಕ್ಕಿನೂ ಐ ಲವ್ ಒಂದು 6 ತಿಂಗಳಾಗಿತ್ತಲ್ಲ, ಹಸ್ದಿದ್ದ ಐ ಟೂ ಅಂದ ಇವನು. ಆಯ್ತು, ಫಾದರ್ ಅಂದ, ಒಂದು ಚರ್ಚ್ನಾಗ ಇಬ್ಬರದ್ದು ಮದುವೆ ಮಾಡ್ಬಿಡ್ತೀನಿ ಅಂತಂದ. ಬರೀ 2 ವರ್ಷದೊಳಗೆ ಒಂದು ಮಗು ಆಯಿತು. ಫರ್ನಾಂಡಿಸ್ ಅಂತ ಇಟ್ಟರು. ಮುಂದೆ ನಿಮ್ಮ ಹೆಸರು ಚೇಂಜ್ ಮಾಡ್ತೀವಿ ಅಂತಂದ್ರು. ಫರ್ನಾಂಡಿಸ್ ಅಂತ ಹೆಸರು ನಿಮ್ಗೆ. ಈಗೇನಾದ ಮಲಿಕಾಗ್ ಹೋಗಿ ಮಲಿಕ್ ಸಾಬ್ ಆದ, ಮಲಿಕ್ ಸಾಬ್ ಹೋಗಿ ಫರ್ನಾಂಡಿಸ್ ಆದ, ಆಕೆ ಮಾರ್ಗ್ರೆಟ್. ಹೌದಾ, ಸಂಸಾರ ನಡೀತಿರಪ್ಪ. ಮತ್ತೆ 2 ಹಡ್ದಾವ. ಇಲ್ಲಿಯೂ ಸಂಸಾರ ಹೆಂಗೈತಿದ. ಮುಂದೆ ಅಲ್ಲಿ ಅಪ್ಪಗೆ ಲಕ್ಕ ಹೊಡಿತಾರೆ, ನೀ ಬರ್ಲಿಕ್ಕೆ ನಾ ಸಾಯ್ತೀವಿ ಅಂದ. ಈಗ ಸಾಕಾಗಿತ್ತು ನಿಮಗೆ. ಅಲ್ಲಿ ಹೋದ, ಆಕೆ ಹೇಳ್ದು ಕೈಕಾಲು ಹಿಡ್ಕೊಂಡ್ಬಿಟ್ಲು, ನೀವು ಅಲ್ಲಿ ಬೆಂಗಳೂರು ಹೋಗೋದು ಬೇಡ, ಇಲ್ಲೇ ಇರಬೇಕು, ನೀವು ಅಪ್ಪ ಹಿಂಗಾಗೈತಿ ಅಂದು. ಆಯಿತು ಅಂತ. ಈಗ ಒತ್ತಡ ಬಂತು. ಈ ಕಡೆ 100 ಜನ ಒತ್ತಡ ಮಾಡ್ತಾಳ, ಅಲ್ಲಿ ಬರಗದ ಒತ್ತಡ ಮಾಡಕತ್ತಾಳ, ನಿಮ್ಮ ಮಕ್ಕಳು ಬೈಕ್ ನಡೆಸಕತ್ತಾರ ಅಂತ ತಿಳ್ಕೊಂಡು ಕಡೆಕ ಇವಂದು ಅಡ್ರೆಸ್ ತೊಗೊಂಡು ಬಂದ ಬಿಟ್ಲು 100 ಜನ ಮನೆಗೆ. ಬಂದು ನೋಡ್ದ ಶ್ರೀದೇವಿ ಇವೆಲ್ಲ ಹುಡುಗರು, ಪಿಕ್ಕಿ ಹುಡುಗರದು, ಇದು ಮದುವೆಗೆ ನಿಮ್ದು ಅಂತಂದಕ್ಕೆ. ಹ್ಞೂ ಅಂದ. ಆಯ್ತು ಬಿಡಿ, ನಿಮ್ಮ ತಪ್ಪನ್ನು ಒಪ್ಕೊಂತೀನಿ, ನಾವು 3 ಮಂದಿ ಇಬ್ಬರು ಕೂಡ ಚಂದ ಇರ್ತೀವಿ ಅಂತಂದು. ಹಿಂಗಾತದು. ಮುಂದೆ ಆಕಿನೂ ಬಂದ್ಬೇಕು, ಮಾರ್ಗ್ರೆಟನು. ಬೆಸ್ಟ್ ಲಿಂಗಾಯತ್ರಿ ಮಣಿ, ಪಕ್ಕ ಲಿಂಗಾಯತ್ರಿ ಮಣಿ. ಒಟ್ಟರು ಬರೋರು ಅದಕ್ಕೆ ಬರೋರು. ಇವಾಗ ಲಕ್ಕ ಬಿಡುತ್ತಲ್ಲ, ನಮ್ಮಲ್ಲಿ ಮಾತಾಡ್ಸಕ್ಕೆ ಬರ್ತಾರೆ, ಗೊತ್ತದಿಲ್ಲ. ಬ್ರೆಡ್ಡು ಗಿಡ್ ತೊಗೊಂಬಂದು ಇವ್ರು ಯಾರು ಅಂತ ಕೇಳ, ಮಾರ್ಗ್ರೆಟ್ ಅಂತ ಹೇಳಿದ್ರು. ಮಾರ್ಗ್ರೆಟ್ ಅಂದ್ರೆ ಹೌದು, ಯಾರು? ನನಗೆ ಹೇಳ್ತಿ ಅಂದ. ಬಂದ ಮಂದಿಗೆ. ಮತ್ತು ಈಕೆ ಯಾರು? ಶ್ರೀದೇವಿ ಅಂದ. ಈಕೆ ಆಕೆ ನಾನು ಹೇಳ್ತಿ ಅಂದ. ಮತ್ತು ಇವು 3 ಜನ ಅಂತಂದ. ಇದಂತ ವಿಚಿತ್ರ ಸಂಸಾರ ಅಯ್ಯಪ್ಪಣೆ ಅಂತ ಅಂತಂತವೆ ಅವರು. ಚೀತು ಅಂದ್ರು ಮಂದಿ. ನಿಮ್ಮ ಅಪ್ಪ ಎಷ್ಟು ಮಾತಾಡ್ತಿದ್ನಲ್ಲ, ಅಯ್ಯಪ್ಪ ನಾ ಲಿಂಗಾಯ್ತ ಬರೋಬ್ಬರಿ ಮಾಡೋದು ಮಕ್ಕಳು ನೀವು ಅಂತ ಕಾಯ್ತಿದ್ರಿ, ಹಿಂಗೆ ಕಾಡೋದು. ಇದು ಒಂದು ಕಥೆ. ಪ್ರಶ್ನೆ ಬಂತಿಲ್ಲ. ಪ್ರಶ್ನೆ ಬಂತು. ಏನು ಪ್ರಶ್ನೆ? ಹುಟ್ಟಿದಾಗ ಏನೂ ಇರದಂಥ ವ್ಯಕ್ತಿ ಮಲ್ಲಿಕಾರ್ಜುನ ಆದ. ಲಿಂಗಾಯತರ ಹೊಟ್ಟೆಗೆ ಹುಟ್ಟ್ಯಾನಂತಿಕೊಂಡು ಲಿಂಗಾಯತ ಆದ. ಮುಂದೆ ಮುಸ್ಲಿಂ ಹುಡುಗಿನ ಮದುವೆ ಆದ ಅಂತಿಕೊಂಡು ಮಲಿಕ್ ಸಾಬ್ ಆದ. ಅಲ್ಲಿ ಕ್ರಿಶ್ಚಿಯನ್ ಹುಡುಗಿನ ಲವ್ ಮಾಡಿದ್ನ ಅಂತಿಕೊಂಡು ಫರ್ನಾಂಡಿಸ್ ಆದ. ಆತ ಒಬ್ಬವನೇ ಇದ್ದ. ಅದು ಯಾರೂ ಇರಲಿಲ್ಲ. ಈ ಬದಲಿ ಆದವ್ರು ಯಾರು? ಅವನ ಹೆಸರು ಬದಲಿ ಆದ, ಅವ ಹಂಗ ಇದ್ದ. ಅವನ ಧರ್ಮ ಬದಲಿ ಆಯ್ತು, ಅವ ಹಂಗ ಇದ್ದಾನ, ಅವನೇ ಇದ್ದಾನಲ್ಲ. ಧರ್ಮ ಬದಲಿ ಆಗಿತ್ತು, ಮಲ್ಲಿಕಾರ್ಜುನ ಇದ್ದ ಹಿಂದಕ್ಕೆ ಅವನೇ ಅದಾನ. ಧರ್ಮ ಬದಲಿ ಆದರೂ ಅವನೇ, ಹೆಸರು ಬದಲಿ ಆದರೂ ಅವನೇ. ಹೇಳಿಬೇಕಾರೆ ಹಿಂಗದ ನಮ್ಮ ಬದುಕು. ಇದು ನಮ್ಮ ಬದುಕು. ಒರಿಜಿನಲಿ ನಾವು ಯಾರೂ ಇದ್ದಿಲ್ಲ. ಅದಕ್ಕೆ ಯೋಗದ ಸೂತ್ರ ಏನಪ್ಪ ಅಂತಂದ್ರೆ, ಫಸ್ಟ್ ಸ್ಟಾರ್ಟ್ ಆಗೋದು ಐ ವಾಸ್ ನಥಿಂಗ್. ಮುಂದೆ ಐ ಆಮ್ ಸಮಥಿಂಗ್. ನಥಿಂಗ್ ಇದ್ದದ್ದು ನಥಿಂಗ್ನೆಸ್ ಅಂತಾರೆ ಅದಕ್ಕೆ. ನಥಿಂಗ್ನೆಸ್, ಶೂನ್ಯ.
ಏನೂ ಇಲ್ಲಪ್ಪ, ಆಪಾದನೆ ಕೊಡೋದೇ ಇಲ್ಲ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ, ಕ್ರಿಶ್ಚಿಯನ್ನು ಅಲ್ಲ, ಏನೂ ಅಲ್ಲಪ್ಪ. ಈಗ ಅವ್ನು ಕ್ರಿಶ್ಚಿಯನ್ ಆದ, ಇದು ಆದ, ಅದು ಆದ. ಐ ಆಮ್ ಸಮಥಿಂಗ್. 3 ಸೂತ್ರ ಬರ್ತಾವೆ ಇಲ್ಲೇ: ನಥಿಂಗ್, ಸಮಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಥಿಂಗ್, ಸಮಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಈಗ ಮೊದಲು ನಾವು ಏನೂ ಇರಲಿಲ್ಲ, ಏನೋ ಆದ, ಮುಂದೆ ಸಾಯುವ ಕೊನೆಯ ಗಳಿಗೆಯೊಳಗೆ ವಿಕಾಸ ಆಗ್ತದೆ. ನಾ ಏನೂ ಇರಲಿಲ್ಲ, ನಾನು ಕ್ರಿಶ್ಚಿಯನೂ ಹೌದು, ಹಿಂದೂನೂ ಹೌದು, ಮುಸ್ಲಿಮನೂ ಹೌದು, ಧರ್ಮಗಳು ಬದಲಾದು ನಾನು ಅವನೇ ಇದ್ದೀನಿ ಅಂತ ತಿಳ್ಕೊಂಡು ಅವೇಕನಿಂಗ್ ಬರ್ತದೆ ಅವಾಗ. ಇದು ಬದುಕು. ಈ ಬದುಕು ಹಿಂಗೆ ಚೇಂಜ್ ಆಗ್ತದೆ, ಇದು ಆವಿಷ್ಕಾರ ಆಗ್ತದೆ. ಆ ನಂತರ ಈ ಶೂನ್ಯದಿಂದ ಏನೋ ಆಗಿ ಏನೂ ಇಲ್ಲ ಅಂತಕ್ಕಂಥ ಅನುಭವ ಬರೋದು ಯೋಗ. ಗೊತ್ತಾಯ್ತಲ್ಲ? ಯೋಗ ಅನ್ನೋದು ಇಟ್ ಈಸ್ ಅ ಸಾಕ್ಷಾತ್ಕಾರ. ಯೋಗ ಅನ್ನೋದು ಒಂದು ಜರ್ನಿ. ಯೋಗ ಅನ್ನೋದು ಒಂದು ಆವಿಷ್ಕಾರ. ಯೋಗ ಅನ್ನೋದು ಒಂದು ಜರ್ನಿ. ಮತ್ತೆ ಮತ್ತೆ ನಡಿಬಿಡಿ. ಎಲ್ಲಿಂದ ಎಲ್ಲಿಗೆ, ಎಲ್ಲಿಂದ ಎಲ್ಲಿಗೆ ಆವಿಷ್ಕಾರ ಹೆಂಗಾಗ್ತದೆ ತಿಳ್ಕೊರಿ. ಇಡೀ ಜಗತ್ತಿನೊಳಗೆ 4 ಥರದ ಮಂದಿದ್ದೀರಿ ನೀವು. 4 ಥರದ ಮಂದಿದ್ದೀರಿ. ಸೈಕಾಲಜಿಕಲಿ 4 ಥರದ ಜನ ಆದರೆ ನೀವು 4 ಥರದ್ದು. ಉಳ್ಕಿದ್ರೆ ಇದ್ರಾಗದಾರ. ಹೆಂಗೆ? ಒಂದು ಗುಂಪದ, ನಾ ಬರಬ್ಬರಿದ್ದೀನಿ, ಇವರ ಬರಬ್ಬರಿ ಇಲ್ಲ. ಒಂದು ಗುಂಪಿದು. ಇಲ್ಲಿಂದ ಶುರು ಆಗುತ್ತೆ. ನಾ ಬರಬ್ಬರಿ ಇದ್ದೀನಿ, ಇವರ ಬರಬ್ಬರಿ ಇಲ್ಲ. ಹೆಂಗೆ? ಎಷ್ಟೋ ಮಂದಿ ಅಂತಾರೆ, ನಾ ಬರಬ್ಬರಿ ಇದ್ದೀನಿ, ಇವನು ನಾನು ಹಿಂತೆ ಮಾಡ್ಯಾವ ನೋಡ್ರಿ, ಎಲ್ಲ ಹಾಳ ಹಿಂತಿ ಮೇ ಹಾಕ್ತಾರೆ. ಭಾಳ ಡೇಂಜರಸ್. ನಾ ಬರೋಬ್ಬರಿ ಇದ್ದೀನಿ, ಬಟ್ ನನ್ನ ಹಿಂದೆ ಬರೋಬ್ಬರಿ ಇಲ್ಲ. ನಾ ಬರೋಬ್ಬರಿ ಇದ್ದೀನಿ, ನಮ್ಮ ತಮ್ಮ ಬರೋಬ್ಬರಿ ಇಲ್ಲ. ನಾ ಬರೋಬ್ಬರಿ ಇದ್ದೀನಿ, ನನ್ನ ಮಕ್ಕಳು ಬರೋಬ್ಬರಿ ಇಲ್ಲ. ನಾ ಬರೋಬ್ಬರಿ ಇದ್ದೀನಿ, ನನ್ನ ಬಾಸ್ ಬರೋಬ್ಬರಿ ಇದ್ದಿಲ್ಲ. ಬರೀ ಇವನ್ನ ಹೇಳ್ಕೊಂತ ಹೋಗ್ತಾರ. ನಾ ಬರೋಬ್ಬರಿ ಇದ್ದೀನಿ, ಅವರು ಬರೋಬ್ಬರಿ ಇಲ್ಲ. ಭಾಳ ಕಾಂಟ್ರವರ್ಸಿ ಇದು. ಇದು ಒಂದು ಗುಂಪದ. ಒಂದು ಗುಂಪು ಹಿಂಗದ, ಒಂದು ಗುಂಪು ಹಿಂಗದ. ಎರಡನೇ ಗುಂಪದ, ಅವರು ಬರೋಬ್ಬರಿ ಇರೋದ್ರ, ನಾ ಬರೋಬ್ಬರಿ ಇಲ್ಲ. ಅವರು ಬರೋಬ್ಬರಿ ಅದರ, ನಾ ಬರೋಬ್ಬರಿ ಇಲ್ಲ. ಎಷ್ಟೋ ಮಂದಿ ಬರ್ತಾರ ಅಣ್ಣ ತಮ್ಮರು ಕೂಡಿ, ಗುರುಗಳ ನಾ ಸಿಕ್ಕಾಪಟ್ಟೆ ಕುಡಿತೀನಿ ರೀ, ಇವರೆಲ್ಲ ಬರೋಬ್ಬರಿ ಅದಾರ್ರಿ ಅಂತಾರೆ ನೋಡಿ. ಇವರೆಲ್ಲ ಬರೋಬ್ಬರಿ ಅದಾರ್ರಿ, ನಾನಾ ರೀ ಸುಡ್ಗಾಡ ಚಟಕ್ಕೆ ಗಂಟು ಬಿದ್ದು ನಾನಾ ಬರೋಬ್ಬರಿ ಇಲ್ಲರಿ. ಇದೊಂದು ಪದ್ಧತಿ ಅದ, ಇದೊಂದು ಸೈಕಾಲಜಿಕಲ್ ಅದ ಸ್ಟೆಪ್. ಅವ ಬರೋಬ್ಬರಿ ಇಲ್ಲ, ನಾ ಬರೋಬ್ಬರಿ ಇದ್ದೀನಿ, ಒಂದು ಸ್ಟೆಪ್. ಹೌದಾ? ನಾ ಬರೋಬ್ಬರಿ ಇದ್ದೀನಿ, ನಾ ಬರೋಬ್ಬರಿ ಇಲ್ಲ, ಅವ್ರು ಬರೋಬ್ಬರಿ ಅದಾರ, ಎರಡನೇದ್ದು. ಹಂಗೂ ಅದಾರ. ಕೆಲವು ಮಂದಿ ಇಲ್ಲ ಅನ್ಬೇಡಿ. ಬರ್ತಾ ಇದು ಸೈಂಟಿಫಿಕಲಿ ಪ್ರೂವ್ಡ್ ಅದ, ಸೈಕಾಲಜಿಕಲಿ ಪ್ರೂವ್ಡ್ ಅದ. ಇದು ನಾನೇ ಬರೋಬ್ಬರಿ ಇಲ್ಲ, ಏನು ಮಾಡೋದು? ನಾನು ಚಟಕ್ಕೆ ಗಂಟು ಬಿದ್ದಿವಿ. ನಾ ಸಿಕ್ಕ ಹೆಣ್ಮಕ್ಳು ಕೂಡ ನಾನು ಕನೆಕ್ಷನ್ ತೊಗೊತೀನಿ, ಅವ್ರು ಕೂಡ ಕನೆಕ್ಟ್ ಇಟ್ಕೊಂಡಿನಿ, ಕುಡಿತೀನಿ, ತಿಂತೀನಿ. ಹಾಂ, ಹೌದಾ? ನಾನು ಬರೋಬ್ಬರಿ ಇಲ್ಲ, ಅವರು ಬರೋಬ್ಬರಿ ಅದು. 2 ಗುಂಪು ಅದು. ಇನ್ನು 3ನೇ ಗುಂಪು ಏನಪ್ಪ ಅಂತಂದ್ರೆ, ಇವರು ನಾನು ಬರೋಬ್ಬರಿ ಇಲ್ಲ, ಅವರು ಬರೋಬ್ಬರಿ ಇಲ್ಲ. ನಡ್ರಿ ಬೈಕೊಂತ ಹೋಗಿ, ನಾನು ಬರೋಬ್ಬರಿ ಇಲ್ಲ, ಅವರು ಬರೋಬ್ಬರಿ ಇಲ್ಲ, ಅಥವಾ ಅವರು ಬರೋಬ್ಬರಿ ಇಲ್ಲ, ನಾನು ಬರೋಬ್ಬರಿ ಇಲ್ಲ. ಇದೊಂದು ಟ್ರೆಂಡ್, ಇದೊಂದು ಪದ್ಧತಿ. ಅವನು ಬರೋಬ್ಬರಿ ಇಲ್ಲ, ಅದಕ್ಕೆ ನಾನು ಬರೋಬ್ಬರಿ ಇಲ್ಲ. ಹಿಂಗದರ ಮಂದಿ. ಇದೊಂದು ಗುಂಪದ. ಇದು ಯೋಗ ಜರ್ನಿ ಸ್ಟಾರ್ಟ್. ಲಾಸ್ಟ್ ಜರ್ನಿ ಏನಪ್ಪ ಅಂತಂದ್ರೆ, ಲಾಸ್ಟ್ ಗುಂಪು ಹೆಂಗಿರ್ತಪ್ಪ ಅಂದ್ರೆ, ಅವರು ಬರೋಬ್ಬರಿ ಅದಾರ, ನಾನು ಬರೋಬ್ಬರಿ ಇದ್ದೀನಿ. ಅವರು ಬರೋಬ್ಬರಿ ಅದಾರ, ನಾನು ಬರೋಬ್ಬರಿ ಇದ್ದೀನಿ. ನಾನು ಬರೋಬ್ಬರಿ ಇದ್ದೀನಿ, ಅವರು ಬರೋಬ್ಬರಿ ಅದಾರ. ಇದು ಬರಬೇಕು. ಇದಕ್ಕೆ ಆವಿಷ್ಕಾರ ಅಂತಾರೆ. ಎಲ್ಲಿಂದ ಎಲ್ಲಿಗೆ? ನಾನು ಬರೋಬ್ಬರಿ ಅದೀನಿ, ಅವನು ಬರೋಬ್ಬರಿ ಇಲ್ಲ ಅಲ್ಲಿಂದ, ಅವರು ಬರೋಬ್ಬರಿ ಅದಾರ, ನಾನು ಬರೋಬ್ಬರಿ ಇಲ್ಲ ಅಂತಕೊಂಡು ಅಲ್ಲಿಂದ, ಅವನು ಸರಿ ಇಲ್ಲ, ನಾನು ಸರಿ ಇಲ್ಲ ಇಲ್ಲಿವರೆಗೆ. ನಂತರ ಬಂದದ್ದು ಅವನು ಸರಿ, ನಾನು ಸರಿ. ಇದಕ್ಕೆ ಆವಿಷ್ಕಾರ ಅಂತಾರೆ. ಯೋಗಿಕ್ ಆವಿಷ್ಕಾರ ಅಂತಾರೆ. ಗೊತ್ತಾಯ್ತಲ್ಲ? ಇದು 4 ಗುಂಪು ಇರುವುದೇ ಸೈಕಾಲಜಿಕಲ್ ಗುಂಪು. ಇದನ್ನು ಯಾವ್ದು ಮಾಡ್ತದೆ? ಇದು ಯಾವ್ದು ಮಾಡ್ತದೆ? ನಿಮ್ಮ ಯೋಗಿಕ್ ಆವಿಷ್ಕಾರ, ಯೋಗಿಕ್ ಸಾಧನದಿಂದ ನಾನು ಬರೋಬ್ಬರಿ ಅದೀನಿ, ಅವರು ಬರೋಬ್ಬರಿ ಇಲ್ಲ ಅನ್ನೋದು ತಪ್ಪದು. ಮತ್ತೊಬ್ಬರ ಮೇಲೆ ತಪ್ಪು ಹಾಕಕ್ಕೆ ಹೋಗಬೇಡ್ರಿ.
ಆದ್ರೆ ನೀವೊಂದು ಆಟ ಆಡಕತ್ತೀರಿ. ಎಂಥ ಆಟ ಗೊತ್ತಾ? ಬರೀ ನಿಮ್ಮ ಮೂಗ ಮೇಲೆ ಮಾಡ್ಕೊಂತೀರಿ ನೀವು ನಿಮ್ಮ ಮನ್ಯಾಗ. ಸದಾ ನಿಮ್ಮ ಮೂಗ ಮೇಲೆ. ಇಬ್ರು ಆಟ ಆಡಕತ್ತಿದ್ರು. ಅವನು ಕರ್ಕೊಂಡು ನಾ ಆಟ ಆಡಕತ್ತಿದ್ದೆ, ಸುಪ್ರೀತನ್ ಕರ್ಕೊಂಡು. ಸುಪ್ರೀತ್ ಒಂದು ಆಟ ಆಡೋಣ ಅಂತಂದು. ಹಾಡುಗಳ ದಾಸರಾಗೈತ್ರಿ, ಹಾಡೋಣ ಬರ್ರಿ ಅಂತಂದ. ಒಂದು ಪಾಯಿಂಟ್ ತೊಗೊಂಡೆ. ಸುಪ್ರೀತ, ನಾ ಅಂತೀನಿ ಇದು ಇದು ಯಾವುದಪ್ಪ? ಮ್ಯಾಗ ಏನಿದಪ್ಪ? ರಾಜ. ಹೌದಾ? ಕೆಳಗೆ ಅದು ಚಿತ್ತಪಟ್ಟ ಅಂದ್ರು. ಚಿತ್ತಪಟ್ಟ ಅಂತಿರಲ್ಲ, ಚಿತ್ತಪಟ್ಟ ಅಂತಿರೋ ರಾಜ, ಮತ್ತೆ ಏನಂತೀರ? ರಾಣಿ ಅಂತೀರ. ಹಾಂ, ಅದ್ರ ರಾಜಂದು ಮೂರ್ತಿ ಇತ್ತಪ್ಪ ಅಂದ್ರೆ ರಾಜ ಬಿದ್ದ ಅಂತ. ತಳಗ ರಾಣಿದ ಪಿಕ್ಚರ್ ಇತ್ತಪ್ಪ, ಅದು ರಾಣಿ ತಳಗ ಬಿದ್ದು ಅಂತ. ಅವಾಗ ಏನು ಹೇಳ್ತೀನಿ ನಿಮ್ಗೆ? ನೋಡಪ್ಪ, ರಾಜಂದ್ ಮ್ಯಾಗ ಬಿತ್ತು ಅಂತ ತಿಳ್ಕೊ, ನಾ ಗೆದ್ದೆ. ಹ್ಞೂ ಅಂತವ ಗುರುಗಳ ಬರೋಬ್ಬರಿ ಆತಂತದ್ದು. ಮುನ್ನ ಹೇಳಿದೆ, ರಾಣಿದ್ ಬಿತ್ತು ಅಂತ ತಿಳ್ಕೊ, ನೀ ಸೋತಿ ಅಂದೆ. ಆಟ ಆಡೋಣ ಅಂತಂದ. ಅವ್ನು ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಆತ ಅವಾಗ. ಕನ್ಫ್ಯೂಷನ್ ಆತ ಅವಾಗ. ಪಾಯಿಂಟ್ ಹಾಕಿದ್ದೆ, ಪಟ್ ಅಂತಿರೋದು. ರಾಜ ಅಂದ. ಅವ ಸಪ್ ಮೂಡ್ಕ ಮಾಡಿದ. ನಾ ಗೆದ್ದೆ ಅಂದೆ. ಅವ ನೆಕ್ಸ್ಟ್ ನಂದು ಬಿಡುತ್ತ ತಡಿ, ರಾಣಿ ಬಿದ್ದಿರಂತ ಅವ ಸುಮ್ ಕುಂತಾನ. ಮುಂದೆ ಮತ್ತೊಂದು ಇದಿತ್ತು, ರಾಣಿ ಅಂದ. ನಾ ಗೆದ್ದೆ ಅಂತದೆ. ಅಲ್ಲ, ರಾಣಿ ಬಿದ್ರು, ನೀ ಸೋತಿ. ಹೆಂಗದ ಆಟ? ಅವ ಅಂತ ಕನ್ಫ್ಯೂಷನ್ ಅಂತ ಅವಾಗ. ಮತ್ತಡಿ ಅಂತ ಅಂದವ. ರಾಜ, ನಾ ಗೆದ್ದೆ ಅಂದೆ. ರಾಣಿ, ನೀ ಸೋತಿ ಅಂದೆ. ಹಿಂಗೆ ಆಡ್ಕೊಂತದ. ಆ ಕನ್ಫ್ಯೂಷನ್ ಆಯ್ತು. ಬರೇ ಗುರುಗಳಿಗೆ ಎದೆ ಕಚ್ಚಾರ ಅಂತ ಅಂದ್ಕೊಂಡು ನಿಮ್ ಕೂಡ ಆಟ ಆಡ್ದಲ್ರಿ, ಆಟ ಆಡಂತ. ನಿಮ್ ಕೂಡ ಆಟ ಆಡಕ್ ಒಲ್ಲೆ, ನಾವು ಅಲ್ಲೇ ಅಂತ ಬಿಟ್ಟವ. ನಿಮ್ಮ ಬದುಕಿನೊಳಗ ಹಿಂಗ ಆಟ ಆಡಕತ್ತೀರಿ. ಲೈಫ್ ಇಸ್ ಎ ಗೇಮ್. ಲೈಫ್ ಇಸ್ ಎ ಗೇಮ್. ನಿಮ್ಮ ಬದುಕಿನೊಳಗೆ ನೀವು ಹಿಂಗ ಆಟ ಆಡಕತ್ತೀರಿ. ನಿನ್ನ ಹೆಸರೇನು? ನಿನ್ನ ಹೆಸರು ನಿನ್ನ? ಹಾಂ, ರೇಷ್ಮಾ. ರೇಷ್ಮಾ ಅವರು ಪ್ರಕಾಶ್. ರೇಷ್ಮಾ ಪ್ರಕಾಶ್ ಒಂದು ಚಂದನ ಸುಂದರವಾದ ಕುಟುಂಬ. ಮನ್ಯಾಗ ಅದಾರ, ಹುಡುಗರೆಲ್ಲ ಇದಕ್ಕೆ ಹೋಗ್ಯಾರ. ಇಬ್ಬರ ಚಂದಾಗ ಅದ್ರ ರಾಜಾರಾಣಿ ಟೈಪ್. ಹೌದಾ? ಮನೆಗೆ ಬರೋದು ಭಯಂಕರ ಮಂದಿ ಹಚ್ಕೊಂಡ್ರ ಅವರು ಹೊಡಕತ್ತಾರೆ. ಹೌದಾ? ಅವಾಗ ಮನೆಗೆ ಬರೋ ಮುಂದೆ ಈ ನಮ್ದೊಂದು ಪದ್ಧತಿ ಇರ್ತದೆ. ನಾವು ದಿನ ಕುಡಿ ಚಾ ಕಪ್ಪು ಒಂಥರ ನಾರ್ಮಲ್. ಯಾರು ಬಂದ್ರೆ ಹೊಸ ಕಪ್ ತೆಗಿತೀವಿ. ಹಂಗೆ ಅವರು ಹೇಳಿದರು. ರಾಘವಲ್ಲ, ಯಾರು? ಪ್ರಕಾಶ್ ಹೇಳಿದರು, ರೇಷ್ಮಾ ಬೀಗರು ಬರಕತ್ತಾರ ಅಥವಾ ವಿಸಿಟರ್ ಬರಕತ್ತಾರ, ನೀ ಚಲೋ ಕಪ್ ತೆಗಿ ಅಂತ. ಆಯಿತು ಅಂತಿಕೊಂಡು ಅವ್ರು ಬಂದರು. ಹಾಂ, ಚಲೋ ಕಪ್ನೆ ಹಾಕಿ ಚಹಾ ಕೊಡು ಅಂತಂದು. ಅದು ಸ್ವಲ್ಪ ಎತ್ತರಲ್ಲ, 7 ಫೂಟ್ ಇರ್ತಾವೆ ಇಂಥವೆಲ್ಲ. 7 ಫೂಟ್ ಮ್ಯಾಗ ಇರ್ತಾವೆ. ಸಜ್ಜಾ ಮ್ಯಾಗ ಇಟ್ಟಾರ ಅವರು. ಹಾಂ, ಪ್ರಕಾಶ್ ಒಯ್ದು ಯಾವಾಗಾದ್ರೂ ಬಂದಾಗಿರ್ಲಿ ಅಂದ್ಕೊಂಡು ಸಜ್ಜಾ ಮ್ಯಾಗ ಆಕೆ ಪಾಪ ಒಂದು ಮಣಿ ಹಾಕೊಂಡು ಹಿಂಗೆ ಮಾಡಿ ಹಿಂಗೆ ತೆಗೆದು ತಗೊಂಡು ಮುಂದೆ ಮಣಿ ಜರಿತು ದರಗ್ಗ ಬಿದ್ದುಬಿಡ್ತದು. ಅಷ್ಟು ಠಾಳ್ 12 ಠಾಳ್ 12 ಚಂಚಂದ್ರ ಕಪ್, ಡಿಸೈನ್ ಕಪ್ ಠಾಳ್. ಏನೋ ಬಿತ್ತಲ್ಲ ಅಂತಂದ್ರೆ ಪ್ರಕಾಶ, ಇಲ್ಲಿ ಬರ್ರಿ ಕಪ್ಪೆಲ್ಲ ಹೊಡೆದ್ರಿ ಅಂತಂದ. ಶರ್ಟ್ ಬ್ರಹ್ಮಾಂಡ ಶರ್ಟ್ ಬಂತವಾಗ. ನಿಮ್ಮ ಮೌರ ನಾ ಎದಕ್ಕೆ ತರೋದಿಲ್ಲ, ನಾ ಎದಕ್ಕೆ ತರೋದಿಲ್ಲ ಚಲೋ ಕಪ್ಪಿ ಯಾಕೆ ತರೋದಿಲ್ಲ? ಇದಕ್ಕೆ ನಿಮ್ಮ ಅವ್ರು ನೀವು ಒಟ್ಟು ಮೆಂಟೈನ್ ಮಾಡೋದು ಗೊತ್ತಿಲ್ಲ. ಅಲ್ಲಿ ಕಡೆ ಬರೀ ಹಿಂಗೆ ಮಾಡ್ತೀರಿ. ಯಾವ ತರಬೇಕು ಹೊಡೆದಿಡ್ತೀರಿ. ಒದ್ರಾಡಿದ್ರು ಪಾಪ ಸಪ್ ಮುಖ ಮಾಡಿ ಹೊಡೆದೋದ್ ಬಿಡ್ರಿ. ಏನು ಹೊಡೆದೋದ್ ಬಿಡ್ರಿ, ಬರೇ ಇದನ್ನ ಮಾಡ್ತೀರಿ ನೀವು. ಬುದ್ಧಿ ಐತಿ ನಿಮ್ಗೆ. ಹಚ್ಚಿ ತಪ್ಪಿ ಮಾನಸಿಕ ಬಾಡಿ ಹೋಗೋದು ಬಿಡ್ತಾರ ಪಾಪ. ಅವು ಹಂಗೆ ಇದು ಕುಡ್ದು ಹೊಕ್ಕವ. ಇಡೀ ಸಪ್ ಮುಖ ಆಗ್ತದ. ಮುಂದೆ ಅವರು ಮರಿತಾರ, ಇವರು ಮರಿತಾರ. ಮತ್ತೊಂದು 3 ತಿಂಗಳಾಗೈತಿ, ಮತ್ತೆ ಬೀಗರು ಬರ್ತಾರ. ಯಾರೋ ಈಗ ಆಕಿಗೆ ಹಿಂದಿನ ನೆನಪಾಗತ್ತೆ, ಆ ಕಪ್ ತೆಗಿ ಅಂತ. ಏ ಬ್ಯಾಡ್ರಿ, ನೀವ ಸ್ವಲ್ಪ ಎತ್ತರದ್ರಿ, ನೀವ ತೆಗೀರಿ ಅಂತ ಪ್ರಕಾಶ್ ಹೇಳ್ತಾಳ. ಪ್ರಕಾಶ್ ಆಕಿಗೆ ಆಕಿ ಇದನ್ನ ಇಟ್ಕೊಂಡಿದ್ಲು ಮಣಿ. ನಾನು ಎತ್ತರದ್ರಿ ನಾನು ನಾಯಕ ಅಂತ ತಿಳ್ಕೊಂಡು. ಆದ್ರೆ ನಿಗ್ಲಿಲ್ಲ. ಹಿಂಗ ಮಾಡಿ ತೆಗರ ಹಿಂಗೆ ಹೊತ್ತು ಬಿದ್ದು ದಪ್ಪದ್ ಬಿತ್ತು. ರೇಷ್ಮಾ ಕೇಳ್ತಾಳೆ, ಯಾಕ್ರಿ ಅಂತದ ಬಿದ್ದು ಒಡೆದು ಬಿಟ್ಟು ಎಲ್ಲ ಯಾಕೆ ಹೊರಗೆ ಹೋಗಿದ್ರಿ ಅಂತ
ಹೊಡಿವ ಓ ಬಿದ್ರ ಬಿದ್ರ ಮತ್ತೆ ಹೊಡಿದುವ ಕಾಲು ಜಾಡುವ ಮತ್ತೆ ಅಕ್ಕಿಗೆ ಹಂಗೆ ಹೇಳಬೇಕಾಗಿತ್ತು, ಅಕ್ಕಿಗೆ ಹಿಂಗೆ ಹೇಳಬೇಕಾಗಿತ್ತು. ಇಲ್ಲ ಕಾಲು ಜಾರದು ಹೊಡಿತು ಅದು ಸುಮ್ಮ ಆಗ್ಬೇಕಾಗಿತ್ತು. ಒದ್ರೆ ಹೇಳಿದ್ರೆ ಯಾಕ ತಾಸುಗಟ್ಲೆ ಕ್ಲಾಸ್ ತಗೊಂಡ್ರೆ ಯಾಕೆ ಆಕಿಗೆ? ಇದ ಚಿತ್ತು ಬಿದ್ರು ನಾ ಗೆದ್ದೆ, ರಾಜ ಬಿದ್ರು ನಾ ಗೆದ್ದೆ, ಇದು ಬಿದ್ರು ಸೋತಿ. ಬರ್ರಿ ಇದ ಮಾಡ್ಕೊಂಡು ಬಂದಿರಿ ನೀವು. ಗೊತ್ತಾಯ್ತಲ್ಲ, ಇಡೀ ಬದುಕು ಹಿಂಗೆ ಮಾಡ್ಕೊಂಡು ಬಂದಿರಿ. ಅವ್ರು ಖುಷಿ ಆಗುತ್ತಲ್ಲ ನಿಮ್ಗೆ ಕೂಡ ಆಟ ಆಡ್ಬೇಕಾದ್ರೆ? ಖುಷಿ ಆಗುತ್ತೆ ಅಕ್ಕಿಗೆ? ಖುಷಿ ಆಗುದಿಲ್ಲ ಅಕ್ಕಿಗೆ. ಪುಣ್ಯಾತ್ಮ ನಾ ಹೊಡೆದ್ರೆ ಅವ್ರು ಹೇಳ್ತಾನ, ತಾ ಹೊಡೆದ್ರೆ ಆಗ್ಬೇಕು ಹೊಡೆದಿ ಏನಾಯ್ತು ಗೊತ್ತಾ? ಇದು ಒಂದಲ್ಲ, ನಿಮಗಿಬ್ರು ಮಕ್ಕಳು ಅದಾರ. ಒಬ್ಬ ಬುದ್ಧಿಮಾಂದ್ಯ, ನಿಮ್ಮದು ಸಂಬಂಧದೊಳಗೆ ಮದುವೆ ಆಗೈತಿ ಹೌದಾ? ಬುದ್ಧಿಮಾಂದ್ಯ ಮಗಳು ಯಾರ ಬರ್ತಾರೆ ಕೇಳ್ತಾರ, ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. ಇಬ್ರು ರೀ, ಇಬ್ರು. ಇನ್ನೊಬ್ಬ ಏನದಾನ ಅವನ ನವೋದಯ ವಿದ್ಯಾರ್ಥಿ ಹಾಕೊಂಡ್ರಿ, ಭಾಳ ಶಾರ್ಪ್ ಪ್ರೇಮ, ಸಿಕ್ಕಾಪಟ್ಟೆ ಶಾರ್ಪ್ ಪ್ರೇಮ, ಅಷ್ಟು ನೆನಪಿಡ್ತಾವ ನೋಡ್ರಿ ಅವ. ನನ್ನ ಮಗರಿ ಅವ, ನನ್ನ ಮಗರಿ ಅವ ಶಾಲೆ ಭಯಂಕರದಂಟ್ರಿ ಅವ. ಮತ್ತೆ ಮಾಡಿ ಇವು ಬುದ್ಧಿ ಮಾಡಿ ಇವನಿಗೆ ಮಾಡಿಟ್ಟಾವ್ರಿ, ಇವ್ ಅವನಿಗೆ ಈಗ ಮಾಡಿಟ್ಟಾವ, ಈಗ ಮಾಡ ನೋಡ್ರಿ ಅವ ಅಂತ. ದಡ್ಡಿದ್ರೆ ಹಾಕಿದ್ದು ಶಾಣೆ ಇದು ಇವಂದು, ಶಾಣೆ ಇದ್ರೆ ಇವಂದು, ದಡ್ಡಿದ್ರೆ ಹಾಕಿದ್ದು. ಭಾಳ ಖುಷಿ ಅನ್ಸುತ್ತಲ್ಲ ಹಿಂಗೆ ಹೇಳಿದಾರಪ್ಪ ಅಂದ್ರೆ. ನನ್ನ ಗಂಡ ಭಾಳ ಚಂದ ಅದ ಅಂತಾರ. ಬರ್ತಾ ಬರ್ತಾ ಇದನ್ನ ಆಡ್ಕೊಂತ ಬಂದಾಗೆಲ್ಲ ನಿಮ್ಮ ಬಗ್ಗೆ ಅಸಡ್ಡಾಳ ಶುರುವಾಗುತ್ತೆ. ನನ್ನ ಗಂಡ ಭಾಳ ವರ್ಷ ಅದ ಅಂತಿಕೊಂಡು ನಿಮ್ಮ ಕೂಡ ಆಟ ಆಡೋಕ್ಕಾರ ಬರೋದಿಲ್ಲ ಯಾರು, ನಿಮ್ಮ ಕೂಡ ಆಟ ಆಡೋಕೆ ಬರೋದಿಲ್ಲ ಯಾರು. ಆದರೆ ನಿಮ್ಮ ತಲೆ ಕೆಡ್ತೈತಿ, ಮಾಡೋ ಮಟ್ಟ ಮಾಡಿ ನಿಮ್ಮ ತಲೆ ಕೆಡ್ಸ್ಕೊಂಡು ಕೂಡ್ತೀರಿ. ನನ್ನ ಕೂಡ ಆಟ ಅವು ಯಾರೂ ಆಟ ಆಡೋಕೆ ಬರೋದಿಲ್ಲ ತಿಳ್ಕೊಂಡು. ಯಾಕಂದ್ರೆ ಮನುಷ್ಯ ಸಂಘಜೀವಿ, ಮನುಷ್ಯ ಸಂಘಜೀವಿ. ನಾ ಹೇಳ್ತೀನಿ, ನಿಮಗೇನಾದರೂ ಪನಿಷ್ಮೆಂಟ್ ಕೊಡಬೇಕಾದ್ರೆ ನಿಮ್ಗೆ ಒಬ್ಬರೇ ಇರ್ತಾರೆ ನೋಡ್ರಿ ಜೈಲಿನಾಗ. ಒಬ್ಬರೇ ಇದ್ರೆ ತಲೆ ಕೆಟ್ಬಿಡುತ್ತ ಮನುಷ್ಯ ಅಂತ. ಈ ನೀವು ಕೂಡಿದೆ ಅಂತಕೊಂಡು ತಲೆ ಆಟಗದ ನೀವು ಒಬ್ಬರೇ ಇರ್ಬೇಕಾದ್ರೆ ಹುಚ್ಚು ಹುಚ್ಚು ಹಿಡ್ತೀರಿ ನೀವು, ಗೊತ್ತಾ? ಆದ್ರೆ ಒಬ್ಬರೇ ಅದಿರಿ ಅಂತಿಕೊಂಡು ಫ್ಯಾಮಿಲಿ ಒಳಗೆ ಗ್ರೂಪ್ನಾಗ ಹೋದ್ರಪ್ಪ ಅಂದ್ರೆ, ನೀವು ಇಂಥ ಆಟ ಆಡಿದ್ರಪ್ಪ ಅಂದ್ರೆ ಒಟ್ಟರು ಹೊಚ ಹುಚ ಅಂತಾರೆ ಅಷ್ಟೆ. ಅದಕ್ಕೆ ನಿಮ್ಮ ನಡೆಯನ್ನು, ನಿಮ್ಮ ನುಡಿಯನ್ನು, ನಿಮ್ಮ ವರ್ತನೆಯನ್ನು, ನಿಮ್ಮ ಆಟದ ಪದ್ಧತಿಯನ್ನು ಬದಲಿ ಮಾಡ್ಕೋಬೇಕು ನೀವು. ಬದುಕು ಅನ್ನೋದು ಆಟ, ಲೈಫ್ ಇಸ್ ಎ ಗೇಮ್. ಎಲ್ಲರನ್ನು ಕರ್ಕೊಂಡು ಆಟ ಆಡಬೇಕು. ಒಂದು ಹೇಳ್ತೀನಿ, ಬದುಕಿನೊಳಗೆ ಸೋಲಾಗ ಕಲೀರಿ, ಬದುಕಿನೊಳಗೆ ಸೋಲಾಗ ಕಲೀರಿ. ಯಾರು ಸೋಲ್ತಾರ ಅವ್ರು ಹೆಚ್ಚು ಗೆದ್ದಿತಾರ, ಯಾರು ಸೋಲ್ತಾರ ಅವ್ರು ಹೆಚ್ಚು ಗೆದ್ದಿತಾರ. ಎಷ್ಟೋ ಮಂದಿ ಕೋರ್ಟ್ ಕೇಸ್ ಹಾಕ್ತಾರೆ ಕ್ಷುಲ್ಲಕ. ಯಾರೋ ಒಬ್ರು ಒಂದು ಫೂಟ್ ಜಗತ್ ಅಕ್ವಾರಿ ಮಾಡ್ಯಾರ, ಹಾಕಿದ್ರಪ್ಪ, ಅವರು ವಕೀಲರು ಅಂತಾರ, ಬಿಡಬೇಡ್ರಿ ಅವನ್ನ ಹಾಕ್ರಿ ಹೇಳ್ತೇನೆ ನಾನು, ನಾ ಅದೀನಿ ಹೌದಾ? ಎಷ್ಟು ತಿಂಗಳದಾಗ ಮುಗಿತೆ? 6 ತಿಂಗಳದಾಗ ಮುಗಿತೈತೆ, ಪಟ ಪಟ ಮುಗಿಸ್ಕೊಡ್ತೀನಿ. ಹಾಕ್ಸಿದ್ದು ಮೊದಲು 85,000 ಬರುತ್ತೆ ಅಂತ ಹೇಳಿದ್ರು, ಆಮೇಲೆ 3,85,000, 4,85,000 ಹಾಗಾಗಿ ಬೆಳ್ಕೊಂತ ಹೋಗ್ತದ್ದು. ಯಾಕ್ರಿ? ಅದು ಕೋರ್ಟ್ ಅಂದ್ರೆ ಹಂಗಾರಿ ಅಂತ. ಅದಕ್ಕೆ ಗಾದಿ ಮಾತದ, ಕೋರ್ಟ್ನಾಗ ದುಡಿದು ಬರೀ ಸುಮ್ಮನೆ ಇದನ್ನು ಕೊಡ್ತಾರೆ, ಡೇಟ್ ಕೊಡ್ತಾರೆ, ಮುಂದೆ 9 ತಾರೀಕು ಬರ್ರಿ, ಮತ್ತೆ ಹೋಗ್ತಾರ. ಏನೂ ಇಲ್ಲ 13 ತಾರೀಕು ಬರ್ರಿ. ಅಡ್ಡಾಡ್ಸಿ ಯಾಕರು ಯಪ್ಪೋ ಹಾಕಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಗಾದಿ ಮಾತು ಏನಪ್ಪ ಅಂತಂದ್ರೆ, ಕೋರ್ಟ್ನಾಗ ಗೆದ್ದವ ಸೋತ ಅಂತ, ಗೆದ್ದವ ಸೋತ ಅಂತಾರ, ಸೋತವ ಸತ್ತ ಅಂತಾರ. ಗೆದ್ದವ ಸೋತ, ಸೋತವ ಸತ್ತ ಅಂತಾರ. ಅದಕ್ಕೆ ಇದು ಭಗವಂತನ ನ್ಯಾಯಾಲಯದೊಳಗೆ ನಾವು ಕೋರ್ಟ್ ಕೇಸ್ ಹಾಕಿವ್ರಿ. ಭಗವಂತನ ನ್ಯಾಯಾಲಯ ಇದು. ಆಟ ಆಡಕತ್ತೀರಿ, ಜೀವನನ ಆಟ ಆಡಕತ್ತೀರಿ, ಭಗವಂತ ನ್ಯಾಯಾಲಯದೊಳಗೆ ಲಡಾಯಿ ಮಾಡಕತ್ತೀರಿ. ಭಾಳ ಮಜಾ ಅದ ಬದುಕು. ಅದಕ್ಕೆ ಏನು ಮಾಡ್ಬೇಕು? ಇಲ್ಲಿ ಎಲ್ಲರನ್ನು ಕರ್ಕೊಂಡು ಬಾಳೆ ಮಾಡ್ರಿ, ಎಲ್ಲರನ್ನು ಕರ್ಕೊಂಡು ಆಟ ಆಡ್ರಿ.
ಆಟ ಆಡೋ ಮುಂದೆ ಅವ್ರಿಗೆ ಗೆದಿಸ್ರಿ. ಬರೀ ನೀವೇ ಗೆದ್ಕೊಂತ ಹೋದ್ರಪ್ಪ ಅಂದ್ರೆ ಅವ್ರು ಆಟದಾಗ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡ್ತದ್ದು. ಯಾವಾಗ ಅವ್ನು ಗೆದ್ರಪ್ಪ ಅಂದ್ರೆ ನಾನು ಗೆದ್ದಿದ್ದೇನೆ ಹೇಳ ಅವ್ನು ತಿಳ್ಕೊಂಡು ನಿಮ್ಗೆ ಕೂಡ ಇಂಟ್ರೆಸ್ಟ್ ತೊಗೊಂಡು ಆಟ ಆಡ್ತಾರ. ಹೌದಾ? ಅವ್ರು ಸೋತ್ರ ನೀವೇ ಹೆಚ್ಚು ಖುಷಿ ಪಡ್ರಿ. ಅಲ್ಲ ಸಾರಿ, ನೀವು ಗೆದ್ರ ಖುಷಿ ಅವ್ರಿಗೆ ಇದನ್ನ ಮಾಡ್ರಿ, ಪ್ರೇರೇಪಣೆ ಮಾಡ್ರಿ. ಹೌದಾ? ಅವ್ರು ಗೆದ್ರೆ ಖುಷಿ ಪಡ್ರಿ. ಅವನ್ನ ಗೆದ್ದಿದ್ದಲ್ಲ ಅಂತಿಕೊಂಡು ಮುದ್ದಾಮ್ ಅವ್ನು ಗೆದ್ದಿಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಅಂದ್ರೆ ಚಂದ ಆಟ ಆಡ್ತಾರೆ ಅವರು. ನಾನು ಒಂದು ಸಲ ಗೆದ್ದಿದ್ದೀನಿ ಅನ್ನೋ ಮನೋಭಾವ ಕ್ರಿಯೇಟ್ ಮಾಡ್ರಿ ಅವ್ರಿಗೆ. ಅಂದ್ರೆ ಬದುಕಿನ ಆಟ ಚಂದ ಇರ್ತದೆ. ಅರ್ಥ ಆಗುತ್ತಾನ? ಬದುಕಿನ ಆಟದೊಳಗೆ ಗೆದ್ಸಾಕ್ ಕಲೀರಿ, ಗೆದಿಸ್ರಿ ಅವ್ರನ್ನ, ಇಂಟ್ರೆಸ್ಟ್ ಕೊಡ್ತಾರೆ. ಗ್ರೂಪ್ ಗೇಮ್ ಆಡ್ರಿ. ನಾವು ಗ್ರೂಪ್ ಗೇಮ್ ಮಾಡಿಸ್ತೀವಿ ಎಲ್ಲ. ಯಾಕೆ ಹೇಳ್ತೀನಪ್ಪ ಅಂದ್ರೆ ಭಾಳ ಚಂದ ಗ್ರೂಪ್ ಗೇಮ್ ಇರ್ತಾವೆ. ಅದು ಎಂಥದಪ್ಪ, ಜೀವನ ವಿಧಾನ, ಜೀವನದ ಆಟ ಆಡಿಸ್ತೀನಿ ನಾನು. ಭಾಳ ಮೀನಿಂಗ್ ನಾ ಪ್ರತಿಯೊಂದು ಆಟಕ್ಕೊಂದು ಸೈಕಾಲಜಿಕಲ್ ರಿಸಲ್ಟ್ ಕೊಡ್ತೇನೆ. ಹೌದಾ? ಅದು ಆಟ ಆಡೋದಕ್ಕೆ ಪ್ರತಿಯೊಂದು ಸೈಕಾಲಜಿಕಲ್ ರಿಸಲ್ಟ್ ಕೊಡ್ತೇನೆ. ನಿಜ ಅನಿಸುತ್ತೆ, ಅಲ್ಲ ಇವನ್ನ ನಮ್ಗೆ ಗೊತ್ತೇ ಇರಲಿಲ್ಲಪ್ಪ ಅನಿಸುತ್ತೆ. ಅದಕ್ಕೆ ಬದುಕನ್ನು ಆಟದೊಳಗೆ ಗೆದಿಸ್ರಿ, ಗೆದಿರಿ. ಬರೀ ನೀವೇ ಗೆದಿಬ್ಯಾಡ್ರಿ. ಅದು ಹೆಂತಿರಲಿ ಗಂಡಿರಲಿ ಅದು ಉಲ್ಟಾ ಇರ್ತವೊಮ್ಮೆ. ಬರೀ ಹೆಂತಿನ ಗೆದಿತಾವ ಒಮ್ಮೆ, ಬರೀ ಗಂಡು ಸೋಲ್ತಾನ. ಬರೀ ಗಂಡು ಸೋಲ್ತಾನ, ಹೆಂತಿನ ಗೆದಿತಾನ, ಅವಂಗೂ ಆಟ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತದೆ. ಬದುಕಿನ ಆಟದೊಳಗೆ ಬರೀ ಮಕ್ಕಳು ಸೋಲ್ತಾವೆ, ತಂದೆ ತಾಯಿನ ಗೆದಿತಾರ. ಭಾಳ ಕೆಟ್ಟದ ರೀ. ಅವ್ರಿಗೂ ಒಂದು ಐಡೆಂಟಿಟಿ ಅದ, ಅವ್ರಿಗೊಂದು ಅಸ್ತಿತ್ವ ಕೊಡ್ರಿ. ಎಷ್ಟೋ ಮಂದಿ ಬೆಳೆದು ದೊಡ್ಡವರಾದ್ಮೇಲೆ ತಮ್ಮ ಒಳಗಿನ ತೋಡ್ಕೊತಾರ. ನೀವು ಯಾರನ್ನು ಪ್ರೀತಿಸ್ತೀರಿ, ಯಾರನ್ನು ಇದನ್ನು ಮಾಡ್ತೀರಿ, ದ್ವೇಷಿಸ್ತೀರಿ ಅಂದಾಗ ನಮ್ಮ ಅಪ್ಪನನ್ನು ದ್ವೇಷಿಸ್ತೀರ ಅಂತಂತ ಒಬ್ಬ ಹುಡುಗ. ನಮ್ಮ ಅಪ್ಪನ ಕಂಡ್ರೆ ಮೈ ಉಳಿತೈತಿ ಅಂತಂತಾನ. ಯಾಕೆ ಈಗ ಬೆಳೆದು ನಿಂತ್ಬಿಟ್ಟಾನ. ಯಾಕೋ ಅಪ್ಪನ ಕಂಡ್ರೆ ಹಂಗೆ ಯಾಕಾಗುತ್ತೋ? ಏನು ಮಾಡಿದ್ರು ಅವನ್ನ ಬರೇ ಅವ ಹೇಳ್ದಂಥ ಡ್ರೆಸ್ ಹಾಕೋಬೇಕಂತೇನ, ಅವನವನ್ನ ಅವ ಹೇಳ್ದಂಗೆ ಚಡ್ಡಿ ಹಾಕೋಬೇಕಂತ. ನನಗೇನು ಇದೇ ಇಲ್ಲ ರೀ ಅವನ. ನಾ ಹೇಳಿದ್ದ ಮದುವೆ ಆಗಂತಾಡ್ರಿ ಅವನ. ನನಗೇನು ಇದಿಲ್ಲ ಅನ್ರಿ, ಐಡೆಂಟಿಟಿ ಇಲ್ಲ ಅನ್ರಿ, ನನಗೂ ನಾನು ಬದುಕೈತಿ ರೀ ಗುರುಜಿ ಅಂತ. ನಾವು ಏನು ಹೇಳ್ತೀರಿ ಅದಕ್ಕೆ? ನಿಮಗೆ ಮಗುವಿನ ಬಗ್ಗೆ ವಿಚಾರ ಮಾಡ್ತೀರಿ, ಅವ್ರದ್ದು ಹಂಗದು, ಅವ ತಿಳ್ಕೊಂಡದ್ದು ಹಂಗದ. ಅವ ಕೇಳ್ತೀನಿ, ಯಾಕೋ ಹಂಗ್ಯಾಕೆ ಮಾಡಿದ್ವಿ ಗಳ ನಿಮ್ಮ ಮುಂದೆ ಹಿಂಗೆ ಅದ್ಬಿಟ್ಟನಲ್ರಿ ಅಂತ ಬಿಟ್ಟೇನ್ರಿ ನನ್ನ ಮಗ. ನಾನು ಹರಿದು ಪ್ಯಾಂಟ್ ಹಾಕೊಂಡು ಅಡ್ಡಾಡ್ತಿದ್ದೀನಿ ರೀ. ನನ್ನ ಮಕ್ಕ ಹಂಗೆ ಆಗಬಾರ್ದಂತಿಕೊಂಡು ಅವ್ರಿಗೆ ಇವೆಷ್ಟು ಬಿಡಿಸ್ತೀನಿ ರೀ. ಇದು ಹಾಕೊಂಡ್ರೆ ಚಂದ ಅನಿಸ್ತೈತಿ ರೀ. ಅಲ್ಲಿ ಒಂದು ಹಿಂಗೆ ತಲೆ ಇರ್ತೈತಿ ರೀ. ಆ ತಲೆಯೊಳಗೆ ನನ್ನ ಮಗನ ಮೂರ್ತಿ ನೋಡ್ತಿದ್ದೀನಿ ರೀ. ಈ ಬ್ರಷ್ ಚಂದ ಕಾಣಿಸೋದು ನಾ ತರ್ತಿದ್ದೀನಿ ರೀ. ಆದ್ರೆ ಅವ ಹಿಂಗೆ ಅಂದನ್ರಿ ಕೂತ್ಕೊಂಡು. ಅರ್ಥವ ಯಾರಿಗೆ ಹೇಳಬೇಕು? ಅವನು ಸರಿ ಅನ್ಬೇಕು, ಇವನು ಸರಿ ಅನ್ಬೇಕು. ಇಬ್ಬರಲ್ಲೂ ಪ್ರೀತಿ ಅದು. ಆದ್ರೆ ಆ ಪ್ರೀತಿ ತಪ್ಪು ಅಭಿಪ್ರಾಯದಿಂದ ವೈರತ್ವದೊಳಗೆ ನಿರ್ಮಾಣ ಆಗ್ಯದದು. ವೈರತ್ವ ಕ್ರಿಯೇಟ್ ಮಾಡೈತಿ, ಬದುಕು ನೋಡಿ ಹಿಂಗೆ ಆಗ್ತದೆ. ಅದಕ್ಕೆ ನೀವೇನು ಮಾಡ್ತೀರಿ ಸರಿಯಾಗಿ ಐಡಿಯಾ ಕೊಡ್ರಿ ಅವ್ರಿಗೆ. ಮತ್ತು ಮಕ್ಕಳಾದವರು ಅಪ್ಪ ನನಗೆ ಹಿಡಿಸ್ತಾ ಇಲ್ಲ ಅಂತ ಒಮ್ಮೆ ಅನಬಾರ್ದಾಗಿತ್ತಾನ. ಅವ ಏನು ಮಾಡಿದ, ಅಪ್ಪ ಬೇಜಾರಾಗುತ್ತಂತ ಅವ ಸುಂಬಂದ. ನಾನು ಅಪ್ಪ ಹೇಳಿದದ್ದನ್ನ ಹಾಕೊಳ್ದೇ ಇದ್ರ ಅಪ್ಪ ಬೇಜಾರಾಗುತ್ತ. ಮತ್ತೆ ಅವನೇ ಹೇಳ್ಬೇಕಾಗಿತ್ತಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ ನೋಷನ್ಸ್, ತಪ್ಪು ತಿಳುವಳಿಕೆ. ಗೊತ್ತಾಗುತ್ತಾ? ಸೊ ಭಾಳ ಡೀಪ್ ಅದು ಬದುಕು ಅನ್ನೋದು, ಭಾಳ ಡೀಪ್ ಅದು. ಒಂದು ಬದುಕಂದ್ರೆ ಮೊದಲ ದೊಡ್ಡ ಕುಟುಂಬ ಐತ್ರಿ. ಒಂದು ಫ್ಯಾಮಿಲಿ ಅಂತ, ಒಂದು ಸಂಸಾರ ಅಂತ ಅನ್ಬೇಕಾದ್ರೆ ಗಂಡ ಹೆಂಡತಿ, 4 ಮಕ್ಕಳು, 4 ಸೊಸೆಯರು, 6 ಮೊಮ್ಮಕ್ಕಳು, ಇದಕ್ಕೆ ಕೂಡಿ ಫ್ಯಾಮಿಲಿ ಅಂತಿದ್ರು. ಮೊದಲು. ಈಗಿಲ್ಲ. ಇಬ್ಬರು ಗಂಡ ಹೆಂಡತಿ, ಅಪ್ಪ ಒಂದ್ಬಿಟ್ಟು ಬೆಂಗಳೂರಿಗೆ ಬಂದಾರ. ಯಾಕಂದ್ರೆ ಅವ್ರು ಹೆಂಡತಿ MBA ಮಾಡ್ಯಾಳ, ಇವ MTech ಮಾಡ್ಯಾನ. ಅಲ್ಲಿ ಅವ್ರೂರಾಗ ಏನು ಕೆಲಸ,
ಬೆಂಗಳೂರು, ಚೆನ್ನೈ, ಕಲ್ಕತ್ತಾ ಅಷ್ಟೇ. ಹುಟ್ಟಿದೂರು ಬಿಟ್ಟು ಬರಬೇಕಾ? ಒಮ್ಮೆ ಹುಟ್ಟಿದೂರು ಬಿಟ್ಟು ಬೆಂಗಳೂರಿನ ಮಾಯಾನಗರಿ ಮಾಯಾಜಾದ ಸಿಕ್ಕೊಂಡ್ರಪ್ಪ ಅಂದ್ರೆ ಅದು ಎಲ್ಲರನ್ನೂ ತನ್ನ ಕಬಂಧ ಬಾಂಧವರು ಎಳ್ಕೊಂತತಿ, ಬಿಡುವುದೇ ಇಲ್ಲ ಅದು. ಬೆಂಗಳೂರು ಬಿಟ್ಟು ಬಂದು ಹುಚ್ಚಾಕ್ಕಾರ ಅವರು. ಹೌದಾ? ಬೆಂಗಳೂರು ಬಿಟ್ಟು ಬಂದು ಹುಚ್ಚಾಕ್ಕಾರ. ಈಗೇನಾಯಿತು? ಅಲ್ಲಿ ಕೂಡು ಕುಟುಂಬ ಇತ್ತು, ಇವರಿಬ್ಬರು ಕಡೆಗೆ ಬಂದರು. ಇವ್ರದೇ ಅಂತ ಕುಟುಂಬ ಶುರು ಆಯಿತು. ಮತ್ತು ಇವ್ರಿಗಿಬ್ಬರು ಮಕ್ಕಳು ಹುಟ್ಟಿದ್ರು. ಹೌದಾ? ಒಬ್ಬನ್ನ ಡೂನ್ ಸ್ಕೂಲಿಗೆ ಹಾಕಿದ್ರು. ವರ್ಷ 16 ಲಕ್ಷ ರೂಪಾಯಿ. ವರ್ಷಕ್ಕೆ 16 ಲಕ್ಷ. ನನ್ನ ಮಗ ಬೆಳಿಬೇಕು, ನನ್ನ ಮಗ ಡೈರೆಕ್ಟ್ ಡಿಶಿನ ಆಗಬೇಕು, ನಾ ಡಿಶಿ ಅಪ್ಪನಿಸ್ಕೋಬೇಕು. ಗಳಿಸಿದ ಇವನು ಹೊರಗೆ ಹಾಕಿದರು. ಮತ್ತೊಬ್ಬಕ್ಕಿನ್ನ ಮಗಳಿದ್ದರ ಕಿತ್ತೂರು ಚೆನ್ನಮ್ಮ ಹಾಕಿಬಿಟ್ರು. ಇಲ್ಲ ಇಬ್ಬರು ಮಕ್ಕಳನ್ನ ಹಿಡಿದ್ರು, ಇವ್ರು ಕೂಡ ಇಲ್ಲವೇ ಇಲ್ಲ. ಮತ್ತು ಒಂದೊಬ್ಬಗೆ ಗುಕ್. ಎಷ್ಟು ಮಂದಿ ಇದ್ದೀರಿ? 4 ಮಂದಿ. ಇಬ್ಬರು ಮಕ್ಕಳು, ಒಬ್ಬ ಅಲ್ಲೇ ಒಬ್ಬ ಇಲ್ಲೇ. ಮತ್ತು ಹೆಂತ ಕಾಣೋಲ್ಲ. ಅಕ್ಕಿ ಒಂದು ಇದ್ರದ್ದು ಅಕ್ಕಿ ಮ್ಯಾನೇಜರ್ ಆಗ್ಯಾಡ್ರಿ, ಅಕ್ಕಿ ಕೋಲ್ಕತ್ತಾ ಹೋಗ್ಯಾಡ್ರಿ. ನೀ ಏನು ಮಾಡಿದೆ? ಕುಂತೀನಿ ನೋಡ್ರಿ ಹಿಂಗ. ಕುಟುಂಬ ಏನು ಅರ್ಥ ಅದಾಗ? ಎಲ್ಲೈತಿ ನಿಮ್ಮ ಫ್ಯಾಮಿಲಿ? ಒಂದು ಕಲ್ಕತ್ತಾದಾಗಿದ್ರಿ ಫ್ಯಾಮಿಲಿ ರೀ, ಮತ್ತೊಂದು ಚೆನ್ನೈಗೆ ಐತ್ರಿ, ಇನ್ನೊಂದು US ಐತ್ರಿ. ಫ್ಯಾಮಿಲಿಗೂ ಹರ್ಕ್ ಫ್ಯಾಮಿಲಿ. ಇಂಥ ಫ್ಯಾಮಿಲಿ ಆಗುತ್ತಾ? ಕೂಡು ಕುಟುಂಬನೇ ಇಲ್ಲ, ದಗ್ಧ ಕುಟುಂಬ ಇವೆಲ್ಲ ಹುಚ್ಚು ಹಿಡಿದೈತಿ. ಅದಕ್ಕೆ ಎಲ್ಲರಿಗೂ ಅರಮನೆ ಅಂತ ಮನೆ ಕಟ್ಟ್ಯಾರ, ಅಲ್ಲಿಯೇ ಗಂಡ ಎಂತ ಅಷ್ಟ. ಗಂಡ ಒತ್ತಡಿ ಹೋಯಾನ, ಏನ್ ತರಬೇಕಿನ್ನ? ಇವರು ಒಂದೊಂದು ಕಾಲಕ್ಕೆ ಅರಮನೆ ಅಂತ ಮನೆ ಕಟ್ಟಿ ಇಬ್ರು ಗಂಡ ಎಂತ ಹೊರಗದಾರ, ಆಳುಗಳು ಚಂದ ಅದಾರ ಅಲ್ಲೇ. ಆ ಅರಮನೆಯಾಗ ಯಾರು ಇಲ್ಲ, ಆ ಅರಮನೆ ಮಕ್ಕಳು ಇಲ್ಲ, ರಾಜಾರಾಣಿನೇ ಇಲ್ಲ, ಆಳುಗಳೇ ರಾಜಾರಾಣಿಗಳು. ಹಿಂಗ ಅವ್ರು ಒಂದ ಮನೆ ಇರುದಿಲ್ಲ, ಅವ್ರದ್ದು ಚೆನ್ನೈಗೆ ಒಂದು ಮನೆ ಇರ್ತದ, ಬೆಳಗಾವಿಗೆ ಒಂದು ಮನೆ ಇರ್ತದ, US ಒಂದು ಮನೆ ಇರ್ತದೆ. ಅದಕ್ಕೆ ಅವ್ರು ಬರುದು ಯಾವಾಗಲೊಮ್ಮೆ. ಅದಕ್ಕೆ ಅಲ್ಲಿ ಮಟ್ಟ ಆಳುಗಳು ನೀವಿರ್ರಿಪ್ಪ ಚಂದ ಮಾಡ್ಕೊಂಡು ಅಂತಿಕೊಂಡು. ಒಮ್ಮೊಮ್ಮೆ ಗಂಡ ಹೆಂಡತಿ ಇಬ್ಬರೇ ಮನೆಗೆ ಅರಮನೆ ಅಂತ ಮನೆಯಾಗ ಇದ್ರಪ್ಪ ಅಂತಂದ್ರೆ ಅವ್ರ ಮಕ್ಕಳೇ ಇರಲಿಲ್ಲ, ಇಬ್ರು ಗಂಡ ಹೆಂಡತಿ ಸತ್ರು, ಆಳುಗಳಿಗೆ ಆಗ್ತದ ಆಸ್ತಿ. ಪೂರ ಆಳುಗಳಿಗೆ ಆತ ಆಸ್ತಿ. ಯಾರ ಮನೆ ಯಾರಿಗೆ ದುಡ್ಡು? ಹಿಂಗದ ಬದುಕು. ಕೂಡು ಕುಟುಂಬ ಹಾಳಾಗೈತಿ. ಕೂಡು ಕುಟುಂಬ ಹಾಳಾಗಿದ್ದಕ್ಕೆ ಮನಸ್ಸು ದಗ್ದಾಗ್ಯಾವ. ಅತ್ತಿ ಮಾವ ಇದ್ರು, ಸಸಿ ಹೊರಗೆ ಹೋಗ್ಬೇಕಾದ್ರೆ ಅತ್ತಿ ಮಾವ ಅಂಜಿಕಿರ್ತಿತ್ತು. ಯಾರು ಅಂಜಿಕೆ ಇಲ್ಲ ಈಗ? ಕೇಳೋರು ಯಾರದ? ಎಲ್ಲರೂ ಹೋಗಿ ಹಾಳಾಗಿ. ಯಾರು ಕೇಳ್ತಾರ? ಕೇಳಿ ಯಾರ್ದಾರ? ಲಂಗು ಲಗಾಮಿ ಇಲ್ಲ. ಅದಕ್ಕೆಲ್ಲ ಹದಗೆಟ್ಟೈತೆಲ್ಲ. ಬಿಡ ಸಾಕು, ಏನು ಹೇಳಿದ್ರು ಆಟ ಐತಿ. ಇದು ನಮ್ಮ ಜೀವನ. ಇಂಥದ್ರಾಗ ನೀವು ಕೊಯ್ ಅನ್ಕೊಂತ ಬಂದಿರಿ. ಕೊಯ್ ಅನ್ಲಿಕ್ಕೆ ಕಾರಣ ಇವು. ನಿಮ್ಮ ಅದಕ್ಕೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ನೀವು ಎದಕ್ಕೆ ಕೊಯ್ ಅಂತೀರಪ್ಪ ಅಂತ ಇವೆಲ್ಲ ಘಟನೆಗಳು. ಹೌದಾ? ನಾವು ಈಗ ನೋಡ್ತೀವಲ್ಲ, ಹೊರರೈತಿ ಏನು ನೋಡ್ತೀವಿ ನಾವು? ಈಕಿನ ನೋಡ್ತೀನಿ, ಮಸ್ತ್ ಚಲೋ ಅದ, ಎಷ್ಟು ಚಂದದಳ, ಎಷ್ಟು ಆಕಿದ ಬಾಳೆ ಎಷ್ಟು ಚಂದದ, ಅಗದಿ ಆರಾಮದಳ ಆಕಿ ಅಂತಿಕೊಂಡು ಆಕಿ ಎಷ್ಟು ಆರಾಮದ ಅನ್ನೋದು ಆಕೆಗೆ ಗೊತ್ತು. ಆಕೆ ಎಷ್ಟು ಆರಾಮದ ಅನ್ನೋದು ಆಕೆಗೆ ಗೊತ್ತು. ಆಕೆ ತಿಳ್ಕೊಂತಾಳ, ಗುರುಗಳು ಭಾಳ ಚಂದದಾರ, ಆರಾಮದಾರ ಅಂತಿಕೊಂಡು. ನಾ ಎಷ್ಟು ಚಂದದೇ ನನಗೆ ಗೊತ್ತು. ಯಾರು ಚಂದಿಲ್ಲ, ಯಾರ್ದು ಸರಿ ಇರೋ ಲೈಫ್. ನನಗೆ ನನ್ನದೇ ಅಂತ ಕ್ಲಚಿಸ್ಸು, ನಿಮಗೆ ನಿಮ್ಮದೇ ಆದಂಥ ಕ್ಲಚಿಸ್ಸು, ನಿಮಗೆ ನಿಮ್ಮದೇ ಆದಂಥ ಬಂಧನ, ಆಕೆಗೆ ಆಕೆದೇ ಆದಂಥ ಬಂಧನ. ಎಲ್ಲರ ಬಂಧನದ ಸಿಕ್ಕೊಂಡವ್ರೆ. ಅದಕ್ಕೆ ಹೇಳ್ತಾ ಇರಬೇಕು, ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಬಂಧನದ ಸಿಕ್ಕೊಂಡ ಇದು ನಾವೆಲ್ಲರೂ ಬಂಧನದಿಂದ ಬಿಡಿಸ್ತಂತೆ ಅಂತ ಕೇಳ್ಕೊತೀವಿ ಅಲ್ಲೇ. ಈ ಬಂಧನದಿಂದ ಬಿಡುಗಡೆ ಆಗೋದು ಹ್ಯಾಂಗ ಹೇಳ್ತೀನಿ, ನೋಡೋಣ ಟೈಮ್ ಸಿಕ್ಕರೆ. ಓಂಕಾರದಂತೆ ಕ್ಲಾಸ್ ಮುಗಿಸೋಣ. ಹಾಂ, ನೀವು ಹಾಡ್ತೀರಾ? ಓಕೆ.